ಇಂದು ನಾವು ಜೀವಿಸುವ ಇಂದು ನಾವು ಜೀವಿಸುವ ಲೋಕ ಎಂತದ್ದು? ಇಂದು ನಾವು ಮೋಸದ, ದ್ವೇಷದ, ಗದ್ದಲದ, ಯುದ್ಧ ಭೀತಿಯ, ಕೊಳ್ಳುಬಾಕ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಎಲ್ಲಿ ನೋಡಿದರೂ ಅರಾಜಕತೆ, ಎಲ್ಲಿ ನೋಡಿದರೂ ಕೆಟ್ಟ ಕಾರ್ಯಗಳೇ, ದುಷ್ಟತನಗಳೇ, ಅನಿಶ್ಚಿತತೆ, ಮುಂದೆ ಏನು ಸಂಭವಿಸಬಹುದು ಎಂಬ ಆತಂಕ. ಅದು ಪ್ರಕೃತಿಯ ವಿಕೋಪ ಆಗಿರ್ಬೋದು, ಚಂಡಮಾರುತ ಇರಬಹುದು, ಬೆಂಕಿಯ ಅವಘಡ ಇರಬಹುದು, ಅಪಘಾತಗಳಿರಬಹುದು, ಭೂಕುಸಿತ ಇರಬಹುದು, ಮತ್ತೆ ಅಧಿಕವಾದ ಮಳೆ ಪ್ರವಾಹ ಭೀತಿ ಇರಬಹುದು. ಹೀಗೆ ಮುಂದೆ ನಾವು ಏನ್ ನಡೀತದೆ, ಏನ್ ಸಂಭವಿಸ್ತದೆ ಅನ್ನೋದನ್ನ ನಾವು ತಿಳಿಯಲಾಗದಂತ ಒಂದು ಪರಿಸ್ಥಿತಿಯ ಅನಿಶ್ಚಿತತೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅಂದ್ರೆ ಮನುಷ್ಯನ ಜೀವನ ಒಂದು ರೀತಿಯ ಆತಂಕದ ಜೀವನವೇ ಆಗಿದೆ. ಇಂತಹ ಜೀವನವನ್ನು ಜೀವಿಸುವ ನಮಗೆ ಈ ವಾಕ್ಯ ಅತ್ಯಂತ ಮಹತ್ವಪೂರ್ಣ ವಾಕ್ಯವೆನಿಸ್ತದೆ. ಶಾಂತರಾಗಿರಿ, ತಿಳಿಯಿರಿ, ನಾನು ದೇವರು. ಇಂದು ನಾವು ತುಂಬಾ ಮಾತನಾಡ್ತೇವೆ, ಹೌದಲ್ವಾ? ಅದು ಮೊಬೈಲ್ ಕೈಗೆ ಸಿಕ್ಬಿಟ್ರಂತೂ ನಮ್ಮ ಮಾತು ಅದಕ್ಕೆ ಕೊನೆಯೇ ಇಲ್ಲ. ಓಕೆ, ಆದ್ರೆ ದೇವರು ನಮ್ಗೆ ಹೇಳ್ತಾ ಇದ್ದಾರೆ ಈ ವಚನದ ಮೂಲಕ, ಶಾಂತರಾಗಿರಿ. ಇದೊಂದು ನಮಗೆ ಬಹಳ ಕಷ್ಟ. ಶಾಂತರಾಗಿರುವುದು ನಮಗೆ ಕಷ್ಟಕರವಾದ ಕೆಲಸ. ಸೊ ಶಾಂತರಾಗಿರುವುದಂದ್ರೆ ಏನು? ಶಾಂತರಾಗಿರೋದು ಅಂದ್ರೆ ನಮ್ಮ ಬಾಹ್ಯ ಅವಸ್ಥೆಯಲ್ಲಿಯೂ ಹಾಗೂ ಅಂತರಂಗದಲ್ಲಿಯೂ ಶಾಂತವಾಗಿ, ನಿಶಬ್ದವಾಗಿ, ಅಂದ್ರೆ ಪರಿಸ್ಥಿತಿಯನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂಥದ್ದು. ಇದು ಅಷ್ಟು ಸುಲಭದ ಕಾರ್ಯವಲ್ಲ. ನೋಡಿ, ನಾವು ರಸ್ತೆಯಲ್ಲಿ ವಾಹನವನ್ನು ಚಲಾಯಿಸಬೇಕಾದ್ರೆ ಯಾರಾದ್ರೂ ನಮಗೆ ಒಂದು ಸ್ವಲ್ಪ ಅಡ್ಡಿಪಡಿಸಿದ್ರೆ ಅಥವಾ ರಾಂಗ್ ಸೈಡ್ ಅಲ್ಲಿ ಬಂದ್ರೆ ನಮ್ಮ ಪ್ರತಿಕ್ರಿಯೆ ಹೇಗಿರ್ತದೆ? ನಮ್ಮ ಸ್ವರ ಜೋರಾಗ್ತದೆ, ಬಾಯಲ್ಲಿ ಸಂಸ್ಕೃತವೇ ಹೊರಡ್ತದೆ. ಒಂದು ವೇಳೆ ಇದೆರಡೂ ಸುಮ್ಮನಿದ್ರೆ ನಮ್ಮ ಮನಸ್ಸಿನಲ್ಲಿ ಬಿರುಗಾಳಿ ಎದ್ದಿರ್ತದೆ. ಸೊ ಅದು ಶಾಂತವಾಗುವುದು ಸ್ವಲ್ಪ ಕಷ್ಟ. ಅದಲ್ಲದೆ ನಮ್ಮ ಜೀವಿತದಲ್ಲಿ ಎದುರಾಗುವಂತಹ ಸನ್ನಿವೇಶಗಳು, ಆ ಸನ್ನಿವೇಶಗಳಿಂದ ನಾವು ಶಾಂತರಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇಂತಹ ಸನ್ನಿವೇಶಗಳನ್ನ ಎದುರಿಸಬೇಕಾದ್ರೆ ನಾವು ಶಾಂತವಾಗಿ ಇರಬೇಕು ಮತ್ತು ದೇವರಿದ್ದಾರೆ ಅನ್ನುವ ಸತ್ಯವನ್ನ ನಾವು ಮನಗಾಣಬೇಕು. ಜೀವನದಲ್ಲಿ ಬರುವ ಸನ್ನಿವೇಶಗಳು ಅಂದ್ರೆ 3 ದಿನದಿಂದ ಜ್ವರ ಯಾಕೋ ಕಮ್ಮಿ ಆಗ್ಲಿಲ್ಲ ಅಂತ ಆಸ್ಪತ್ರೆಗೆ ಹೋದಾಗ ಆಸ್ಪತ್ರೆಯಲ್ಲಿ ಆ ಟೆಸ್ಟು, ಈ ಟೆಸ್ಟು, ಆ ಸ್ಕ್ಯಾನಿಂಗು, ಈ ಸ್ಕ್ಯಾನಿಂಗು ಅಂತೆಲ್ಲ ಮಾಡಿ, ನಿಮಗೆ ಇಂಥ ಕ್ಯಾನ್ಸರ್ ಬಂದಿದೆ ಅಥವಾ ನಿಮಗೆ ಈ ರೀತಿಯ ಹೃದಯ ಕಾಯಿಲೆ ಇದೆ, ತಕ್ಷಣಕ್ಕೆ ಇದು ಶಸ್ತ್ರಚಿಕಿತ್ಸೆ ಆಗಬೇಕು, ಸೊ ಇಷ್ಟು ಲಕ್ಷ ಖರ್ಚಾಗ್ತದೆ ಅಂತ ವೈದ್ಯರು ಹೇಳುವಾಗ ಕಲ್ಪನೆ ಮಾಡ್ಕೊಳ್ಳಿ ನಮ್ಮ ಮನಸ್ಸಿನಲ್ಲಿ, ಅಂದ್ರೆ ನಮ್ಮ ವ್ಯಕ್ತಿತ್ವದಲ್ಲಿ ಏನೆಲ್ಲ ಉಂಟಾಗ್ತದೆ. ಒಂದು ಚಂಡಮಾರುತವೇ ಹೇಳ್ಬೋದು. ಭಯ, ಆತಂಕ, ಚಿಂತೆ, ರೋದನೆ. ಹೇಗಪ್ಪ ಇಷ್ಟು ದುಡ್ಡೆಲ್ಲ ವಂಚನೆ ಮಾಡೋದು? ಹೇಗ್ ಬಂತು ನನಗೆ ಈ ಒಂದು ಕಾಯಿಲೆ? ನನಗೆ ಯಾಕೆ ಬಂತು? ತಕ್ಷಣ ನಾವು ದೇಹ ಹಾಗೂ ಮನಸ್ಸಿನಲ್ಲಿ ಶಾಂತಿಯನ್ನ ಕಳೆದುಕೊಳ್ತೇವೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಕೀರ್ತನೆಯ 10ನೇ ವಾಕ್ಯ ನಮ್ಮನ್ನ ಕೂಗಿ ಹೇಳ್ತದೆ, ಶಾಂತರಾಗಿರು, ನಾನು ದೇವರೆಂದು ತಿಳಿದುಕೋ. ಸೊ ಪ್ರಿಯರೇ, ಈ ಒಂದು ಕರೆ ಒಂದು ಪವರ್ಫುಲ್ ಆಗಿರುವಂತ ಕರೆ. ಮಾನವನ ಯಾವುದೇ ಪರಿಸ್ಥಿತಿ ಅಥವಾ ಯಾವುದೇ ಸನ್ನಿವೇಶವನ್ನ ನಿಯಂತ್ರಿಸುವ ಶಕ್ತಿ ಈ ಒಂದು ಕರೆಗೆ ಇದೆ. ಯಾಕಂದ್ರೆ ಈ ಕರೆ ದೇವರು ಕೊಡ್ತಾ ಇದ್ದಾರೆ. ದೇವರು ನಾನಿದ್ದೇನೆ, ಸೊ ಎಲ್ಲವನ್ನೂ ಸರಿಪಡಿಸುವವರು ದೇವರು. ನಮ್ಮ ಪ್ರತಿಯೊಂದು ಸನ್ನಿವೇಶದ ಪೂರ್ಣ ಹತೋಟಿ ಹೊಂದಿರುವವರು ದೇವರು. ದೇವರು ಕೇಳೋದಿಷ್ಟೇ, ಶಾಂತರಾಗಿರಿ
ಅಂದ್ರೆ ಸಂಪೂರ್ಣವಾಗಿ ನಿಮ್ಮನ್ನೇ ನನಗೆ ಬಿಟ್ಕೊಡಿ, ಸಂಪೂರ್ಣವಾಗಿ ನನಗೆ ಶರಣಾಗಿರಿ. ಹೌದು ಪ್ರಿಯರೇ, ಈ ಒಂದು ವಚನದಲ್ಲಿ ನಾವು ವಿಶ್ವಾಸವಿಟ್ಟು ನಮ್ಮನ್ನೇ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿ ಅವರ ಚಿತ್ತಕ್ಕೆ ಬಿಟ್ಕೊಡುವಾಗ ದೇವರು ಎಲ್ಲವನ್ನ ಸರಿಪಡಿಸ್ತಾರೆ. ಸೊ ನಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಒಂದು ಘಟನೆ ಸುಮಾರು ಒಂದು 17 ವರ್ಷದ ಹಿಂದೆ ಇರಬಹುದು. ರಾತ್ರಿ ಸಮಯದಲ್ಲಿ 2 ಗಂಟೆಗೆ ನನ್ನ ಮಗಳಿಗೆ ಹೊಟ್ಟೆ ನೋವು, ಅದು ಹೊಟ್ಟೆ ಕೆಳಭಾಗದಲ್ಲಿ ತುಂಬಾ ನೋವು, ತಡೆಕ್ ಆಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾಳೆ, ವಾಂತಿ ಆಗ್ತಾ ಇದೆ. ನಾವು ತಕ್ಷಣ NRMOದಲ್ಲಿರುವ ಶಂಕರ್ ನರ್ಸಿಂಗ್ ಹೋಮ್ ಕರ್ಕೊಂಡು ಹೋದ್ವಿ. ಅಲ್ಲಿ ಕೆಲವು ಔಷಧಿ ಕೊಟ್ರು, ಮಾತ್ರೆ ಕೊಟ್ರು, ತಿಂದ್ವಿ, ಕಮ್ಮಿ ಆಗ್ಲಿಲ್ಲ. ಮನೆ ಕರ್ಕೊಂಡ್ ಬಂದ್ರಿ, ಇನ್ನೂ ಒದ್ದಾಟ ಜಾಸ್ತಿ ಆಗ್ತದೆ. ಸೊ ಆಗ ನಾವು JSSಗೆ ಕರ್ಕೊಂಡು ಹೋಗ್ತೀವಿ 3 ಗಂಟೆ ರಾತ್ರಿಯಲ್ಲಿ. ಅಲ್ಲಿ ಅವರು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇರುವಂತ ವೈದ್ಯರು ತಕ್ಷಣ ನೋಡ್ಬಿಟ್ಟು ಅವರು ಇದು ಬಹುಶಃ ಅಪೆಂಡಿಕ್ಸ್ ಅಂತ ಕಾಣ್ತಾ ಇದೆ, ನಾವು ಇನ್ನೊಬ್ರು ಡಾಕ್ಟರ್ ಬಂದಾಗ ಅದನ್ನ ನಾವು ಕನ್ಫರ್ಮ್ ಮಾಡಬೇಕು, ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಕೊಡಬೇಕು, ಅಡ್ಮಿಟ್ ಮಾಡ್ಬಿಡಿ ಅಂತ ಹೇಳಿದ್ರು. ಸರಿ, ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಅವ್ರು ಬಂದ್ರು, ಮಿಸಸ್ ನಾವು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಮಾಡಿದ ಮೇಲೆ ಆ ಡಾಕ್ಟರ್ ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಸೊ ನಾನು ಮನೆಗೆ ಬಂದೆ, ವಸ್ತುಗಳು ತಗೊಂಡೋಗ್ಬೇಕಲ್ಲ, ಪೇಸ್ಟು, ಬಟ್ಟೆ, ಬರೆ ಏನ್ ಬೇಕೋ ಅಡ್ಮಿಷನ್ಗೆ. ಮತ್ತೆ ಬಂದು ನನಗೇನು ತೋಚಲಿಲ್ಲ. ಒಂದೇ ಒಂದು, ನನಗೆ ಯಾಕೆ ಈ ರೀತಿ ಸಡನ್ ಆಗಿ ಈಗ ಆಯ್ತು. ಸೊ ನಾನೇನ್ ಮಾಡಿದೆ, ದೇವ್ರ ಬಳಿ ಕೂತ್ಕೊಂಡೆ ಅಷ್ಟೆ. ದೇವರ ಪವಿತ್ರ ಹೃದಯದ ಮುಂದೆ ಕೂತ್ಕೊಂಡೆ. ಆಗ ವಿಶ್ವಾಸಕ್ಕೆ ಬಂದ ಆರಂಭದ ದಿನಗಳು ಗೊತ್ತಲ್ಲ, ಸ್ವಲ್ಪ ಜೋಶ್ ಇತ್ತು, ವಿಶ್ವಾಸ ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ಹೊಸದಾಗಿ ಇತ್ತು. ದೇವರ ಮೇಲೆ ಸಕಲವ ಭಾರವನ್ನು ಹಾಕುವ ಒಂದು ಪರಿಸ್ಥಿತಿ, ವಿಶ್ವಾಸ. ಸೊ ನಾನು ಗೊತ್ತಿಲ್ಲ ಎಷ್ಟು ಹೊತ್ತು ಅಲ್ಲಿ ಕುಳಿತಿದ್ದೀನೋ ಗೊತ್ತಿಲ್ಲ, ಸುಮಾರು 1 ಗಂಟೆ ಮೇಲೆ ಆಗಿರ್ಬಹುದು. ಆಮೇಲೆ ಎದ್ದು ನಾನು ಎಲ್ಲ ಥಿಂಗ್ಸ್ ಎಲ್ಲ ತೆಗೆದುಕೊಂಡು ಹೊರಟೆ. ಫ್ರೆಂಡ್ಗೆ 2-3 ಜನಕ್ಕೆ ಫೋನ್ ಮಾಡಿದೆ. ಅವರು ತಕ್ಷಣ ಬಂದು ಅವರಲ್ಲಿ ಇದ್ದಷ್ಟು ಹಣ ಕೊಟ್ಟು ಹೋದ್ರು. ನನ್ನ ಹತ್ರ 1,000 ಚಿಲ್ಲರೆ ಹಣ ಇತ್ತು. ಸೊ ಅಡ್ಮಿಷನ್ ಮಾಡಿದ್ಮೇಲೆ ಆ ಡಾಕ್ಟರ್ ಬಂದ್ರು, ಯಾವುದಕ್ಕೂ ಒಂದು ಸ್ಕ್ಯಾನಿಂಗ್ ಮಾಡ್ಬಿಡಣ, ಚಿಕ್ಕ ಮಗು ಇದು, ಇದಕ್ಕೆ ಆಪರೇಷನ್ ಮಾಡಬೇಕೋ ಬೇಡವೋ ಅಂತ ನಾನು ಕನ್ಫರ್ಮ್ ಮಾಡ್ಕೊಳ್ತೀನಿ ಅಂತೇಳಿ ಒಂದು ಸ್ಕ್ಯಾನಿಂಗ್ ಮಾಡಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಇದು ಆಪರೇಷನ್ ಆಗ್ಲೇಬೇಕು ಅಂತೇಳಿ. ಸರಿ, ಆಪರೇಷನ್ ಎಲ್ಲ ಪ್ರಿಪೇರ್ ಆಯ್ತು, ಎಲ್ಲ ನಡೀತು, ಆಪರೇಷನ್ ಎಲ್ಲ ನಡೀತು. ಅದೇನು ದೊಡ್ಡ ಆಪರೇಷನ್ ಅಲ್ಲ, ಅದು ಅಪೆಂಡಿಕ್ಸ್ ಅನ್ನ ತೆಗೆದುಹಾಕೋದಷ್ಟೇ. ಒಂದು 6 ಇಂಚು, 4 ಇಂಚ್ ಅಷ್ಟು ಕಟ್ ಮಾಡಿ ಮತ್ತೆ ಹೊಲಿಗೆ ಹಾಕಿ ಅವಳು ಆರೋಗ್ಯವಾಗಿ ಇದ್ಲು. ಸೊ ಬಂದವರೆಲ್ಲ ನನ್ನ ಅಣ್ಣಂದಿರು, ನಮ್ಮ ಅಣ್ಣ, ಮತ್ತೆ ನಾವೆಲ್ಲ ನಮ್ಮ ಸಹೋದರರು, ರಿಲೇಟಿವ್ಸ್ ಯಾರೆಲ್ಲ ಬಂದ್ರು, ಅವರು ಕೈಗೆ ಒಂದು 500, ಒಂದು ಅವ್ರ ಕೈಲಿ ಎಷ್ಟಿದೆ ಅಷ್ಟು ಹಾಕಿ ಹೋಗ್ತಾ ಇದ್ರು. ನೋಡ್ತಾ ಇದ್ದಾಗ್ಲೇ ಸಾಕಷ್ಟು ಹಣ ಸೇರ್ತು. ಆಪರೇಷನ್ಗೆ 3,000 ಖರ್ಚಾಯ್ತು. ಮತ್ತೆ ಅಲ್ಲಿ ಇದ್ದಂಥದ್ದು 3 ದಿನಗಳ ಕಾಲ ಇದ್ವಿ, ಅಲ್ಲಿ ಒಂದು 4,000 ಚಿಲ್ಲರೆ ಖರ್ಚಾಯ್ತು ಅಷ್ಟೇ. ಸೊ ಅಷ್ಟರಲ್ಲಿ ನಾವು ಅವಳನ್ನು ಕರ್ಕೊಂಡು ಮನೆಗೆ ಬಂದ್ವಿ, ಎಲ್ಲವೂ ನಾರ್ಮಲ್ ಆಗಿ ಬಂತು. ಸೊ ಆಗ ನನಗೆ ಮನವರಿಕೆ ಆಯ್ತು, ಈ ಒಂದು ಕಾರ್ಯವನ್ನ ನಾನು ದೇವರಿಗೆ ಬಿಟ್ಟಿದ್ರಿಂದ ಇಷ್ಟು ಸುಲಭವಾಗಿ, ಇಷ್ಟು ಸರಾಗವಾಗಿ ಎಲ್ಲವೂ ನಡೆದೋಯ್ತು. ಹೌದು ಪ್ರಿಯರೇ, ನಾವು ಯಾವುದೇ ಸನ್ನಿವೇಶ ಬರಲಿ, ಯಾವುದೇ ಪರಿಸ್ಥಿತಿ ಬರಲಿ, ಒಂದು ಸಮಯವನ್ನ ತೆಗೆದುಕೊಂಡು ನಾವು ದೇವರ ಮುಂದೆ ಮೌನವಾಗಿ ಕುಳಿತಾಗ, ದೇವರ ಆ ಒಂದು ಜ್ಞಾನ, ಆ ಒಂದು ಮಾರ್ಗದರ್ಶನಕ್ಕಾಗಿ ನಾವು ಕಾಯುವಾಗ, ದೇವರು ನಮಗೆ ಖಂಡಿತ ಕ್ರಮೇಣವಾಗಿ, ನಿಧಾನವಾಗಿ ನಮಗೆ ಒಂದೊಂದೇ ಸ್ಪಷ್ಟಪಡಿಸುತ್ತಾ ನಾವು ಏನ್ ಮಾಡಬೇಕು, ಯಾವ ಮಾರ್ಗವನ್ನು ಅನುಸರಿಸಬೇಕು, ಹೇಗೆ ಆ ಸಮಯದಲ್ಲಿ ನಡ್ಕೋಬೇಕು ಅನ್ನೋದನ್ನೆಲ್ಲ ನಮಗೆ ತಿಳಿಸ್ಕೊಡ್ತಾರೆ. ಸೊ ಇದು ನಿಜ, ನನ್ನ ಜೀವನದಲ್ಲಿ ನಡೆದಿರೋದು. ಹೌದು ಪ್ರಿಯರೇ, ಎಂಥದೇ ಸನ್ನಿವೇಶ ಬರಲಿ, ಎಂಥದೇ ಸಿಚುವೇಶನ್ ಬರಲಿ, ನಾವು ಈ ಒಂದು ಕಾರ್ಯವನ್ನ ಮಾಡಬೇಕು. ನಾವು ಹೋಗಿ ಮೌನವಾಗಿ ಪರಮಪ್ರಸಾದ ಮುಂದೆ ಕುಳಿತುಕೊಳ್ಬೇಕಷ್ಟೆ. ಸೊ ಅಲ್ಲಿ ನಮಗೆ ಗೊತ್ತಾಗ್ತದೆ ದೇವರ ಪ್ರಸನ್ನತೆ. ಒಮ್ಮೆ ನಮಗೆ ದೇವರ ಪ್ರಸನ್ನತೆ ಅರಿವಾಗ್ತಾ ಇದ್ರೆ ನಮ್ಮಲ್ಲಿರುವ ಒಂದು ಭಯ ಮಾಯವಾಗ್ತದೆ. ಯಾವಾಗ ಭಯ ಮಾಯವಾಗ್ತದೆ ಆಗ ನಮ್ಮ ಮನಸ್ಸು ಶಾಂತವಾಗ್ತದೆ, ಆಗ ದೇವರ ಸ್ವರ ನಮಗೆ ಕೇಳಿಸ್ತದೆ.
ಮುಂದೆ ಏನ್ ಮಾಡಬೇಕು ಅನ್ನೋದು ಎಲ್ಲ ಸ್ಪಷ್ಟತೆ ನಮಗೆ ಬರ್ತದೆ. ಪ್ರಭು ಯೇಸು ಹೇಳಿದರು, ನನ್ನ ಬಳಿಗೆ ಬರುವವರನ್ನು ನಾನೆಂದಿಗೂ ಬರಿಗೈಯಲ್ಲಿ ಕಳಿಸುವುದಿಲ್ಲ. ಹೌದು, ಅವರು ಯಾವತ್ತೂ ನಮ್ಮನ್ನ ಬರಿಗೈಯಲ್ಲಿ ಕಳಿಸೋದಿಲ್ಲ. ಮದರ್ ತೆರೇಸಾ ಕೂಡ ಈ ಒಂದು ವಾಕ್ಯವನ್ನ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ರು. ಅವರು ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ಕಮ್ ಬಿ ಮೈ ಲೈಟ್ ಅಂತ. ಕಮ್ ಬಿ ಮೈ ಲೈಟ್. ಸೊ ಅದರಲ್ಲಿ ಅವರು ಈ ನಿಶಬ್ದತೆಯ ಬಗ್ಗೆ ಮಾತನಾಡ್ತಾರೆ. ನಿಶಬ್ದದಲ್ಲಿಯೇ ಶಾಂತತೆ, ಅಂದ್ರೆ ನಿಶಬ್ದದಲ್ಲಿ ಶಾಂತಿ ಇದೆ. ಆ ಶಾಂತ ವಾತಾವರಣದಲ್ಲಿ ದೇವರು ಮಾತನಾಡ್ತಾರೆ. ಶಾಂತತೆಯಲ್ಲಿಯೇ ನಾವು ದೇವರ ಸ್ವರವನ್ನು ಕೇಳಲು ಸಾಧ್ಯ ಅನ್ನೋದನ್ನ ಬರೆದಿದ್ದಾರೆ. ಅವರ ಜೀವನವೇ ಈ ವಚನಕ್ಕೆ ಸಾಕ್ಷಿಯಾಗಿದೆ. ಯಾಕಂದ್ರೆ ಮದರ್ ತೆರೇಸಾ ಅವರು ಒಂದು ಅಸಾಧಾರಣ ಜೀವನವನ್ನ ಜೀವಿಸಿದ್ರು. ಅನೇಕ ಕಠಿಣ ಸವಾಲುಗಳನ್ನ, ಅಸಾಧ್ಯ ಪರಿಸ್ಥಿತಿಗಳನ್ನ ಎದುರಿಸಿದ್ರು. ಆ ಸಮಯದಲ್ಲೆಲ್ಲ ಅವ್ರು ಹೇಳ್ತಾ ಇದ್ದಿದ್ದು, ಈ ಮೌನವಾಗಿ ದೇವರ ಮುಂದೆ ಕುಳಿತುಕೊಳ್ತಾ ಇದ್ರಂತೆ. ಸೊ ಪ್ರಿಯರೇ, ನಾವು ಕೂಡ ಈ ಒಂದು ಅಭ್ಯಾಸವನ್ನ ಮಾಡಿಕೊಂಡ್ರೆ, ಏನೇ ಪರಿಸ್ಥಿತಿ ಬಂದ್ರು ಹೋಗಿ ದೇವರ ಮುಂದೆ ಕುಳಿತುಕೊಂಡ್ರೆ, ನಾವು ಮೌನವಾಗಿ ದೇವರ ಒಂದು ಪ್ರಸನ್ನತೆಯನ್ನು ಅನುಭವಿಸಿದ್ರೆ, ಖಂಡಿತ ದೇವರು ನಮಗೆ ಆ ಪರಿಸ್ಥಿತಿಯಿಂದ ನಮ್ಮನ್ನು ಸುಲಭವಾಗಿ ಪಾರು ಮಾಡ್ತಾರೆ. ಸೊ ಇದನ್ನ ನಾವು ಜೀವಿತದಲ್ಲಿ ಅಳವಡಿಸ್ಕೊಳ್ಳೋಣ. ಪ್ರತಿಯೊಬ್ಬರು ಒಂದು ಸಮಯನ ತೆಗೆದುಕೊಂಡು ನಾವು ಮೌನವಾಗಿ, ಆದ್ರೆ ಇದು ಕಷ್ಟ ಆಗ್ತದೆ ಈ ಕಾಲದಲ್ಲಿ. ಈ ಮೊಬೈಲ್ ಕಾಟ, ಮತ್ತೆ ಈ ಇಂದಿನ ಪ್ರಪಂಚದ ಗದ್ದಲ, ಮತ್ತೆ ಕೆಲಸ ಕಾರ್ಯಗಳ ಒತ್ತಡ, ಬಿಸಿ ಬಿಸಿ ಬಿಸಿ. ಸೊ ಇದರಲ್ಲಿ ಈ ರೀತಿ ನಾವು ಮೌನ ವಹಿಸುವುದು ಸ್ವಲ್ಪ ಕಷ್ಟವಾಗ್ತದೆ. ಅಂದ್ರೆ ಇಂದಿನ ವಚನ ಹೇಳ್ತದೆ, ಕೀರ್ತನೆ 49:10, ಶಾಂತರಾಗಿರಿ, ತಿಳಿಯಿರಿ, ನಾನು ದೇವರು. ಹೌದು, ಇದು ನಾವು ಈ ಒಂದು ವಾಕ್ಯವನ್ನ ಬಾಯ್ಹಾಟ್ ಮಾಡಿ ಇದನ್ನ ನಮ್ಮ ಹೃದಯದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಒಂದು ಸಲಹೆ ನನ್ನಿಂದ. ನಾನು ಕೂಡ ಇದನ್ನ ಅನುಸರಿಸಬೇಕು. ಪ್ರೈಸ್ ದ ಲಾರ್ಡ್. 47ನೇ ಕೀರ್ತನೆ. ಈ ಕೀರ್ತನೆ ನಮಗೆ ದೇವರನ್ನು ಹೇಗೆ ಸ್ತುತಿಸಿ ಆರಾಧಿಸಬೇಕೆಂಬುದನ್ನ ಕಲಿಸ್ಕೊಡ್ತದೆ. ಕಳೆದ ಬಾರಿ ನನಗೆ ಈ ಒಂದು ಕೀರ್ತನೆ ಸಿಕ್ಕಿತ್ತು, ಅದರ ಬಗ್ಗೆ ನಾನು ಬೋಧನೆ ಕೊಟ್ಟಿದ್ದೇನೆ. ಆದ್ರೆ ಈ ಸಾರಿ ನಾನು ಅದರ ಬಗ್ಗೆ ಓದುವಾಗ, ಪ್ರಿಪೇರ್ ಆಗುವಾಗ ಬೇರೆಯೇ ಒಂದು ಪ್ರೇರಣೆ ಸಿಕ್ತು. ಸೊ ಒಂದು ಈ ಕೀರ್ತನೆ ಬೈಬಲ್ ಪ್ರಕಾರ ಬಿಬ್ಲಿಕಲ್ ಆಗಿ ಯಾವ ರೀತಿ ಸ್ತುತಿ ಆರಾಧನೆಯನ್ನ ಮಾಡಬೇಕು ಅನ್ನೋದನ್ನ ಕಲಿಸ್ಕೊಡ್ತದೆ ನಮಗೆ. ಅಂದ್ರೆ ಒಂದು 5 ಪ್ರಶ್ನೆಗಳಿಗೆ ಇಲ್ಲಿ ಈ ಒಂದು ಕೀರ್ತನೆ ಉತ್ತರವನ್ನ ಕೊಡ್ತದೆ. ಆ 5 ಪ್ರಶ್ನೆಗಳು ಯಾವ್ದಂದ್ರೆ, ಮೊದಲನೆಯದು, ಯಾರು ಸ್ತುತಿ ಆರಾಧನೆ ಮಾಡಬೇಕು? ಅಂದ್ರೆ ಯಾರೆಲ್ಲ ಸ್ತುತಿ ಆರಾಧನೆಯನ್ನ ಮಾಡಬೇಕು? ಸೊ ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಕೀರ್ತನೆ 47 ವಚನ 1 ಹೇಳ್ತದೆ, ಸರ್ವ ಜನಾಂಗಗಳೇ, ಸರ್ವ ಜನಾಂಗಗಳೇ. ಅದೇ ರೀತಿ ಕೀರ್ತನೆ 9ರಲ್ಲಿ, ಒಟ್ಟುಗೂಡಿ ಬಂದರು ಪ್ರಜೆಯ ಪ್ರಮುಖರು, ಅಬ್ರಹಾಮನ ದೇವ ಜನರೊಡನೆ ಸೇರಿಕೊಂಡರು. ಅಂದ್ರೆ ಒಂದು ದೊಡ್ಡ ಗುಂಪಿಗೆ, ಎಲ್ಲರಿಗೂ, ಸರ್ವ ಜನಾಂಗಕ್ಕೆ ಯಾವುದೇ ಭೇದ ಭಾವ ಇಲ್ಲ, ಒಂದು ದೊಡ್ಡ ಗುಂಪು. ಅದಕ್ಕೆ ದೇವರು ಕರೆ ಕೊಡ್ತಾ ಇದ್ದಾರೆ ಈ ಕೀರ್ತನೆಯಲ್ಲಿ, ಸರ್ವ ಜನಾಂಗಗಳೇ. ಅಂದ್ರೆ ಎಲ್ಲ ಜನಾಂಗಗಳು ದೇವರನ್ನ ಸ್ತುತಿಸಿ ಆರಾಧಿಸಬೇಕು. ಇದು ಒಂದು ಕರೆಯಾಗಿದೆ, ಸಾರ್ವತ್ರಿಕ ಕರೆಯಾಗಿದೆ. 9ರಲ್ಲಿ ಒಂದು ನಿರ್ದಿಷ್ಟ ಜನರಿಗೆ, ಅಂದ್ರೆ ಅಬ್ರಹಾಮನ ದೇವ ಜನರೊಡನೆ ಮತ್ತೆ ಯಾರೆಲ್ಲ ವಿಶ್ವಾಸಿಸ್ತಾರೋ ಅವರೆಲ್ಲ, ಒಂದು ಪರ್ಟಿಕ್ಯುಲರ್, ಒಂದು ನಿರ್ದಿಷ್ಟವಾದ ಜನಾಂಗಕ್ಕೆ ಕೊಡುವಂತಹ ಕರೆಯಾಗಿದೆ. ಹೌದು, ದೇವರು ಮೊದಲು ಎಲ್ಲರಿಗೂ ಕರೆಯನ್ನ ಕೊಡ್ತಾರೆ, ಎಲ್ಲರಿಗೂ ಆಹ್ವಾನಿಸ್ತಾರೆ, ಎಲ್ಲರೂ ರಕ್ಷಣೆ ಹೊಂದಬೇಕು. ಯಾರು ಯೇಸುವಿನ ರಕ್ಷಣೆಯಿಂದ ಹೊರಗೆ ಉಳಿಬಾರದು ಅನ್ನೋದೇ ದೇವರ ಚಿತ್ತ. ಆದರೆ ನಮ್ಮ ವಿಶ್ವಾಸದಲ್ಲಿ ಮುಂದುವರಿತಾ ನಾವು ಏನ್ ಮಾಡ್ತೇವೆ, ಎಲ್ಲರೂ ವಿಶ್ವಾಸವನ್ನ ಕಳ್ಕೊಂಡು ಸ್ವಲ್ಪ ಜನ ಮಾತ್ರ, ಪ್ರಕಟಣೆ ಗ್ರಂಥದನ್ನ ನೋಡಿದ್ದೀವಿ,
ಯಾರೆಲ್ಲ ಮಾತ್ರ ಆ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತಾರೆ ಅನ್ನೋದನ್ನ, ಎಲ್ರೂ ಆಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಕರೆ ಅಂತಿಮವಾಗಿ ಒಂದು ನಿರ್ದಿಷ್ಟ ಜನರಿಗೆ ಮಾತ್ರ ತಲುಪ್ತದೆ, ಅವರು ಮಾತ್ರ ಅದನ್ನ ನೆರವೇರಿಸ್ತಾರೆ. ಆದ್ರೆ ದೇವರು ಕರೆಯನ್ನು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಸೊ ಯಾರೆಲ್ಲ ಅಂದ್ರೆ ಯಾರೆಲ್ಲ ರಕ್ಷಣೆಯ ಹೊಂದಿದಾರೋ ಅವರೆಲ್ಲರೂ ದೇವರನ್ನ ಆರಾಧಿಸಬೇಕು. ಯಾರೆಲ್ಲ ದೇವರಲ್ಲಿ ವಿಶ್ವಾಸ ಬಿಟ್ಟಿದಾರೋ ಅವರೆಲ್ಲರೂ ದೇವರನ್ನ ಸ್ತುತಿಸಿ ಆರಾಧಿಸಬೇಕು. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇವತ್ತು ಎಲ್ಲ ಕ್ರೈಸ್ತರನ್ನ ದೇವರು ಕರೆ ಕೊಡ್ತಾ ಇದ್ದಾರೆ. ಎಲ್ಲ ಕ್ರೈಸ್ತರು ಕ್ರಿಸ್ತನನ್ನ ವಿಶ್ವಾಸಿಸುವ ರಕ್ಷಣೆ ಹೊಂದಿದ ಎಲ್ಲರೂ ಸ್ತುತಿ ಆರಾಧನೆಯನ್ನ ಸಲ್ಲಿಸಬೇಕು. ವಿಶೇಷವಾಗಿ ಮರಿಯನ್ ಪ್ರಾರ್ಥನಾ ತಂಡಕ್ಕೆ ದೇವರು ಈ ಒಂದು ಕರೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲ ಮರಿಯನ್ ಪ್ರಾರ್ಥನಾ ತಂಡದವರು ಸ್ತುತಿಸಿ ಆರಾಧನೆಯನ್ನ ಮಾಡಬೇಕು. ಸೊ ನಾವು ಪ್ರತಿ ದಿನವೂ ಪ್ರತಿ ಕ್ಷಣವೂ ದೇವರನ್ನ ಸ್ತುತಿಸಿ ಆರಾಧಿಸಬೇಕು. ನಮ್ಮ ನಡೆಯಲ್ಲಿ ನಮ್ಮ ನುಡಿಯಲ್ಲಿ ದೇವರನ್ನ ಆರಾಧಿಸ್ತಾ ಇರಬೇಕು. ಕೆಲವರು ಮಾತ್ರ ಏನ್ ಮಾಡ್ತಾರೆ, ವಾರಕ್ಕೊಮ್ಮೆ ಸ್ತುತಿ ಆರಾಧನೆಯನ್ನ ಮಾಡ್ತಾರೆ, ಭಾನುವಾರ ದಿನ ಪೂಜೆಗೆ ಬರ್ತಾರೆ, ಆಮೇಲೆ ಇಲ್ಲ. ಸೊ ಇದು ಹಾಗಾಗಬಾರ್ದು. ಇದು ಒಂದು ಸಭೆಗೆ ಅಂದ್ರೆ ಇಬ್ರಿಯರಿಗೆ ಬರೆದ ಪತ್ರ 10:25 ಕೂಡ ಹೇಳ್ತದೆ, ಒಂದು ಸಭೆಗೆ ಸೇರುವವರು ಎಲ್ಲರೂ ಸ್ತುತಿ ಆರಾಧನೆ ಮಾಡಬೇಕು ಅಂತ ಹೇಳಿ. ಸೊ ಇದು ನಮ್ಮ ಮರಿಯನ್ ಪ್ರಾರ್ಥನೆ ಕೊಡುವಂತಹ ಒಂದು ವಿಶೇಷ ವಾಕ್ಯ ಆಗಿದೆ ಇಂದು. ಯಾಕಂದ್ರೆ ಪ್ರತಿದಿನ ನಾವು ಕೀರ್ತನೆಗಳನ್ನ ಆಡ್ತೇವೆ. ಆದ್ರೆ ಕೀರ್ತನೆಯಲ್ಲಿ ಮೊದಲು ಭಾಗವಹಿಸುವವರು ಯಾರು? ಕೆಲವೇ ಮಂದಿ. ಅದರಲ್ಲೂ ಬ್ರದರ್ ಹೆನ್ರಿ ಮಚಾಡ್ ಅವರು ಇರ್ತಾರೆ, ಮತ್ತೆ ವೆರೋನಿಕಾ, ಶಶಿಕಲಾ, ಮತ್ತೆ ತೆರೆಸ ಜಾನ್, ಕೆಲವರು ಮಾತ್ರ ಇರ್ತಾರೆ. ಅದರಲ್ಲೂ ಬ್ರದರ್ ಬೇಗನೆ 4:00 ಬಂದು ಅವರು ಆನ್ ಮಾಡ್ಕೊಂಡು ಕಾಯ್ತಾ ಇರ್ತಾರೆ. ಸೊ ದೇವರನ್ನ ಸ್ತುತಿಸಿ ಆರಾಧಲಿಕ್ಕೆ ಕೀರ್ತನೆ ಮೂಲಕ ಉಳಿದವರು ಇರೋದೇ ಇಲ್ಲ. ನಾನು ಕೂಡ ಎಷ್ಟೋ ದಿನ ಇರೋದಿಲ್ಲ, ಒಂದೊಂದ್ ದಿನ ಬರ್ತೀನಿ ಬೇಗ. ಸೊ ಇದೆಲ್ಲ ನಮ್ಗೆ ಕರೆ ಆಗಿದೆ, ನಾವು ಬರ್ಬೇಕು. ಬ್ರದರು ಪಾಪ ಅವರು ತಮ್ಮನ್ನೇ ಕತ್ತಿ ಅಂತ ಕರ್ಕೊಳ್ತಾರೆ. ಸೊ ಕತ್ತೆಯಾಗಿ ಅವರು ತಮ್ಮನ್ನೇ ಕಟ್ಟಾಕೊಂಡಿರ್ತಾರೆ, ಬೆಳಿಗ್ಗೆ 4:00 ಬಂದು ಕಟ್ಟಾಕೊಂಡಿರ್ತಾರೆ, ಎಲ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ಹಾಗಾದ್ರೆ ನಾವು ಎಷ್ಟು ಆದ್ಯತೆ ಕೊಡ್ತೀವಿ ಸ್ತುತಿ ಆರಾಧನೆಗೆ? ವಚನ ಕರೆ ಕೊಡ್ತಾ ಇದೆ, ಯಾರೆಲ್ಲ ಸ್ತುತಿ ಮಾಡಬೇಕು? ಎಲ್ಲರೂ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ನಾವು ಮರಿಯನ್ ಪ್ರಾರ್ಥನಾ ತಂಡದವರು ಮಾಡಬೇಕು. ಹೌದು ಪ್ರಿಯರೇ, ನಾವು ಮಾತ್ರವಲ್ಲ ಇತರರು ಸ್ತುತಿ ಆರಾಧನೆ ಮಾಡುವಂತೆ ನಾವು ಪ್ರೇರಣೆ ಕೊಡಬೇಕು. ಅದಕ್ಕೆ ನಾವು ಶುಭ ಸಂದೇಶವನ್ನ ಸಾರಬೇಕು. ಇದನ್ನೇ ನಮಗೆ ಮಚಾಡ ಬ್ರದರ್ ಪ್ರತಿ ದಿನ ಒತ್ತಿ 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 ಹೇಳ್ತಾರೆ. ನಾವು ಒಬ್ಬರಿಗೆ ವಚನವನ್ನ ಸಾರಲೇಬೇಕು ಅಂತ. ಯಾಕಂದ್ರೆ ಅವರಿಗೂ ಯೇಸುವಿನ ಬಗ್ಗೆ, ದೇವರ ಬಗ್ಗೆ ಅರ್ಥ ಆಗ್ಬೇಕು. ದೇವರನ್ನ ಅವರು ಕೂಡ ಸ್ತುತಿಸಿ ಆರಾಧಿಸಬೇಕಂತ. ಪ್ರೈಸ್ ದ ಲಾರ್ಡ್. ಎರಡನೇ ಪ್ರಶ್ನೆ, ನಮ್ಮ ಆರಾಧನೆಯ ವ್ಯಕ್ತಿ ಯಾರಾಗಿರ್ಬೇಕು? ಅಂದ್ರೆ ನಾವು ಯಾರನ್ನು ಆರಾಧಿಸಬೇಕು ಅನ್ನೋದು ಪ್ರಶ್ನೆ. ಇದಕ್ಕೆ ಉತ್ತರ ಈ ಕೀರ್ತನೆ 47 ಇದೆ. ಸೊ ಕೀರ್ತನೆ 47 2ನೇ ವಚನ, 1 ಮತ್ತು 2ನೇ ವಚನ. 1ರಲ್ಲಿ ಸರ್ವೇಶ್ವರನಿಗೆ, 2ನೇ ವಚನದಲ್ಲಿ ಪರಾತ್ಪರನಾದ ಪ್ರಭುವಿಗೆ, ರಾಜಾಧಿರಾಜನಿಗೆ. ಸೊ ಸರ್ವೇಶ್ವರನಿಗೆ, ಪರಾತ್ಪರನಾದ ಪ್ರಭುವಿಗೆ, ರಾಜಾಧಿರಾಜ, 3 ಒಬ್ರೆ, ದೇವರೇ. ಸೊ ನಮ್ಮ ಎಲ್ಲ ಆರಾಧನೆ ಯಾರಿಗೆ? ಸರ್ವಶಕ್ತ ದೇವನಿಗೆ. ಇದಲ್ಲದೆ 6ನೇ ವಾಕ್ಯದಲ್ಲಿ ಕೂಡ ನೋಡಿ, 6ನೇ ವಾಕ್ಯದಲ್ಲಿ ಕೀರ್ತಿಸಿ ನಮ್ಮ ದೇವನನ್ನು, ರಾಜನನ್ನು, ಭೂಮಂಡಲಕ್ಕೆಲ್ಲ ಒಡೆಯನು. ಸೊ ಯಾರನ್ನ ನಾವು ಸ್ತುತಿಸಿ ಆರಾಧಿಸಬೇಕಂತ ಹೇಳ್ತಾ ಇದೆ ಕೀರ್ತನೆ? ಸರ್ವಶಕ್ತ ದೇವರನ್ನು, ಭೂಮಿಯ ಒಡೆಯನನ್ನು, ಇಡೀ ವಿಶ್ವಕ್ಕೆ ಒಡೆಯನಿಗೆ, ರಾಜಾದಿರಾಜನಿಗೆ ನಾವು ಸ್ತುತಿ ಆರಾಧನೆಯನ್ನ ಸಲ್ಲಿಸಬೇಕಂತೆ. ನಮ್ಮಲ್ಲಿ ಎಷ್ಟೋ ಮಂದಿ ಸಂಡೇ ಕ್ರೈಸ್ತರಿದ್ದೀವಿ. ಭಾನುವಾರ ಮಾತ್ರ ಬಲಿ ಪೂಜೆಗೆ ಬಂದು ಪರಮ ಪ್ರಸಾದ ಸ್ವೀಕರಿಸಿದ್ರೆ ಮುಗ್ದೇ ಹೋಯ್ತು. ಇನ್ನು 1 ವಾರ
ದೇವರನ್ನು ಆರಾಧಿಸುವುದಿರ್ಲಿ, ದೇವರ ಜ್ಞಾಪಕವೇ ಅವರಿಗೆ ಬರೋದಿಲ್ಲ. ಸೊ ಉಳಿದ ದಿನಗಳಲ್ಲೆಲ್ಲ ಅವ್ರಿಗೆ ದೇವರು ಯಾರಾಗ್ತಾರೆ? ಹಣ ದೇವರಾಗ್ತಾರೆ, ಕೆಲಸ ದೇವರಾಗ್ತಾರೆ, ಇಲ್ಲ ಟಿವಿ ದೇವರಾಗ್ತದೆ, ಇಲ್ಲ ಮೊಬೈಲ್ ದೇವರಾಗ್ತದೆ, ಇಲ್ಲ ಇಂಟರ್ನೆಟ್ ದೇವರಾಗ್ತದೆ, ಇಲ್ಲ ಅವರ ಮನೆ ಅವರಿಗೆ ದೇವಾಲಯ ಆಗ್ತದೆ. ಸೊ ಇವುಗಳನ್ನ ಮಾತ್ರ ಆರಾಧಿಸ್ತಾರೆ. ಭಾನುವಾರ ಮಾತ್ರ ದೇವಾಲಯಕ್ಕೆ ಬರ್ತಾರೆ. ಕೀರ್ತನೆ ಸ್ಪಷ್ಟವಾಗಿ ಹೇಳ್ತದೆ, ಸರ್ವೇಶ್ವರ ದೇವರನ್ನು, ಪ್ರಭುವನ್ನು, ರಾಜಾದಿರಾಜನನ್ನು ಆರಾಧಿಸಿರಿ, ಸ್ತುತಿಸಿರಿ, ಕೀರ್ತಿಸಿರಿ, ಸಂಕೀರ್ತಿಸಿರಿ. ನಾವೆಲ್ಲ ಎಷ್ಟೋ ಮಂದಿ ಸಂಡೇ ಕ್ರೈಸ್ತರು ಈ ಧರ್ಮೋಪದೇಶ ಕಾಂಡ 5:7 ವಚನವನ್ನ ಮರ್ತೇ ಬಿಡ್ತೀವಿ. ನಾನೇ ನಿಮಗೆ ಸರ್ವಶಕ್ತ ದೇವರು, ನನ್ನ ಹೊರತು ನಿಮಗೆ ಬೇರೆ ದೇವರಿಲ್ಲ. ಇದನ್ನ ನಾವು ಮರ್ತೇ ಬಿಡ್ತೀವಿ. ಸೊ ನಾವುಗಳೇ ಅನೇಕ ದೇವರುಗಳನ್ನ ಮಾಡಿಕೊಂಡು ಅವರನ್ನೇ ಆರಾಧಿಸಕ್ ಹೋಗ್ತೀವಿ. ಸೊ ಕೀರ್ತನೆ ನಮಗೆ ಕರೆ ಕೊಡ್ತಾ ಇದೆ, ನಾವು ಸರ್ವಶಕ್ತ ದೇವನನ್ನ, ರಾಜಾದಿರಾಜನನ್ನ, ನಮ್ಮ ಹೃದಯದ ರಾಜನನ್ನ ಆರಾಧಿಸ್ಬೇಕು, ಸ್ತುತಿಸ್ಬೇಕು ಅಂತ ಹೇಳ್ತಾ ಇದೆ. ಪ್ರೈಸ್ ದ ಲಾರ್ಡ್. ಮೂರನೇ ಪ್ರಶ್ನೆ, ನಾವು ಹೇಗೆ ಆರಾಧಿಸ್ಬೇಕು? ಇದಕ್ಕೂ ಈ ಕೀರ್ತನೆಯಲ್ಲಿ ಉತ್ತರ ಇದೆ. ಕೀರ್ತನೆ 47ರಲ್ಲಿ ಅಂದ್ರೆ ಆರಾಧಿಸಬೇಕು, ಹೇಗೆ ಆರಾಧಿಸ್ಬೇಕು ಅಂತ ಹೇಳಿದ್ರೆ, ನಾವು ಆರಾಧಿಸುವ ಶೈಲಿ ಅಥವಾ ಸ್ಟೈಲ್ ಅಲ್ಲ, ಯಾವ ಮನೋಭಾವನೆಯಿಂದ ನಾವು ಆರಾಧಿಸ್ತೇವೆ ಎಂಬುದು ಮುಖ್ಯ. ನಮ್ಮ ಆಟಿಟ್ಯೂಡ್, ಯಾವ ಮನೋಭಾವನೆಯಿಂದ ನಾವು ಆರಾಧಿಸ್ತೇವೆ ಅನ್ನೋದು ಮುಖ್ಯ. ಸೊ ಈ ಬಗ್ಗೆ ಕೀರ್ತನೆ 47 ಏನ್ ಹೇಳ್ತದೆ? ವಚನ 1 ನೋಡಿ, ಚಪ್ಪಾಳೆ, ಸರ್ವ ಜನಾಂಗಗಳೇ ಚಪ್ಪಾಳೆ ಹೊಡೆಯಿರಿ. ಚಪ್ಪಾಳೆ ಹೊಡೆಯುವ ಮೂಲಕ, ಕೈಯ ತಟ್ಟುವ ಮೂಲಕ, ಮತ್ತೆ ಶೌಟ್ ವಿತ್ ಜಾಯ್ ಅಂದ್ರೆ ಜಯ ಜಯಘೋಷ ಮೂಲಕ ಚಪ್ಪಾಳೆ ಹೊಡೆದು ಜಯಘೋಷ ಮಾಡ್ತಾ ಹರ್ಷಚಿತ್ತರಾಗಿ ನಾವು ಸ್ತುತಿ ಆರಾಧನೆಯನ್ನ ಮಾಡಬೇಕು. ಯಾಕಂದ್ರೆ ನಮ್ಮ ದೇವರು ಘನ ಗಂಭೀರನು, ಭಯಂಕರನು. ಸೊ ಹಾಗಾಗಿ ನಾವು ಸ್ತುತಿಸುವಾಗ, ಯಾವಾಗ ನಮ್ಮ ದೇವರು, ನಮ್ಮ ರಾಜರು ನಮ್ಮ ಹತ್ರ ಬರ್ತಾರೆ, ಯಾರಾದ್ರೂ ವೇಪಿಗಳು ನಮ್ಮ ಮನೆಗೆ ಬಂದ್ರೆ ನಮ್ಮ ಆಟಿಟ್ಯೂಡ್ ಏನಾಗಿರ್ತದೆ? ಎಷ್ಟೊಂದು ಮುತುವರ್ಜಿ, ಎಷ್ಟೊಂದು ಘನ ಗಂಭೀರವಾಗಿ ಅವ್ರನ್ನ ಬರ್ಮಾಡ್ಕೊಳ್ತೇವೆ, ಅವ್ರಿಗೆ ಏನು ಆರೈಕೆ ಟ್ರೀಟ್ ಕೊಡ್ತೇವೆ, ಎಷ್ಟು ಮರ್ಯಾದೆಯನ್ನ ಕೊಡ್ತೇವೆ. ಸೊ ಆದರೆ ನಾವು ಸ್ತುತಿ ಆರಾಧನೆ ಮಾಡುವಾಗ ಅಷ್ಟೇ ಮನೋಭಾವನೆ ನಮ್ಮಲ್ಲಿ ಇರ್ತದ? ಯಾಕಂದ್ರೆ ನಮ್ಮ ಮುಂದೆ ಇರುವ ದೇವರು ಯಾವುದೇ VIP ಅಲ್ಲ, ಇವರು ಮಹಾನ್ ಸರ್ವಶಕ್ತ ದೇವರು, ಸ್ವರ್ಗೀಯ ರಾಜರು, ರಾಜಾದಿರಾಜರು. ಅಂತವರಿಗೆ ನಾವು ಸ್ತುತಿ ಆರಾಧನೆಯನ್ನು ಮಾಡುವಾಗ ಉಲ್ಲಾಸದಿಂದ, ಸಂತೃಪ್ತಿಯಿಂದ, ಖುಷಿಯಿಂದ ಮಾಡ್ಬೇಕಂತೆ. 15 ವಚನ ನಮ್ಗೆ ಕೀರ್ತನೆ ಹೇಳ್ಕೊಡ್ತಾ ಇದೆ. ಸೊ ನಾವು ಆನಂದದಿಂದ, ಉಲ್ಲಾಸದಿಂದ, ಸಂತೃಪ್ತಿಯಿಂದ ಜಯ ಜಯಘೋಷ ಮಾಡ್ಬೇಕು, ಖುಷಿಯಿಂದ ಮಾಡ್ಬೇಕು. ದೇವರು ನಮ್ಮ ಮುಂದೆ ಇದ್ದಾರೆ, ನಮ್ಮ ಸೃಷ್ಟಿಕರ್ತರು, ನಮ್ಮ ರಕ್ಷಕರು, ನಮ್ಮ ವಿಮೋಚಕರು ನಮ್ಮ ಮುಂದೆ ಇದ್ದಾರೆ. ಸೊ ಅವರಿಗೆ ಸ್ತುತಿಯನ್ನ ಮಾಡ್ಬೇಕಾದ್ರೆ ನಮ್ಮ ಎಲ್ಲ ತನು, ಮನ, ಧನ, ಪೂರ್ಣ ಹೃದಯ, ಪೂರ್ಣ ಆತ್ಮ, ಪೂರ್ಣ ಶಕ್ತಿಯಿಂದ ಅವರಿಗೆ ಸ್ತುತಿಯನ್ನ ಸಲ್ಲಿಸಬೇಕು ಅಂತ ಕೀರ್ತನೆ ನಮ್ಗೆ ಕರೆ ಕೊಡ್ತಾ ಇದೆ. ಪ್ರೈಸ್ ದ ಲಾರ್ಡ್. ನೆಕ್ಸ್ಟ್ 4ನೇ ಪ್ರಶ್ನೆ, ನಾವು ಯಾಕೆ ದೇವರನ್ನ ಆರಾಧಿಸಬೇಕು ಅನ್ನೋದು. ಯಾತಕ್ಕಾಗಿ ನಾವು ದೇವರನ್ನ ಆರಾಧಿಸಬೇಕು? ಇದಕ್ಕೆ ಉತ್ತರ ವಚನ 2, ಪ್ರಪಂಚಕ್ಕೆಲ್ಲ ರಾಜಾದಿರಾಜನು. ವಚನ 8, ವಹಿಸಿಕೊಂಡನು ದೇವನು ಸರ್ವಾಧಿಪತ್ಯ, ಅಲಂಕರಿಸಿಯನು ತನ್ನ ಪೂಜ್ಯ ಗದ್ದುಗೆಯನ್ನ. ಸೊ ಪ್ರಪಂಚಕ್ಕೆಲ್ಲ ರಾಜಾದಿನ, ಪ್ರಪಂಚನ ಸೃಷ್ಟಿಸಿ ಅದನ್ನ ನಿಯಂತ್ರಿಸಿ ಅದನ್ನ ಪರಿಪಾಲಿಸುವಂತ ದೇವರಿಗೆ ಅದರ ಮೇಲೆ ಎಲ್ಲ ಹಕ್ಕು ಇದೆ. ಅವರೇ ಅದರ ರಾಜಾದಿರಾಜರು. ಅಂತಿಮವಾಗಿ ಪ್ರಭು ಯೇಸುವೆ ಈ ರಾಜ್ಯವನ್ನ ಆಳುವಂತಹ ಶಾಶ್ವತ ರಾಜರಾಗಿದ್ದಾರೆ. ಸೊ ಅವರು ಎಲ್ಲವನ್ನ ವಹಿಸಿಕೊಂಡಿದ್ದಾರೆ, ಸ್ವರ್ಗದ ಆ ಸಿಂಹಾಸನವನ್ನ ಅಲಂಕರಿಸಿದ್ದಾರೆ. ಸೊ ಈ ಸಿಂಹಾಸನವನ್ನು ಅಲಂಕರಿಸುವವರು ಸರ್ವಶಕ್ತ ದೇವರು ಮತ್ತು ಪ್ರಭು ಯೇಸು ಕ್ರಿಸ್ತರು. ಯೇಸು ರಾಜ, ರಾಜಾದಿರಾಜ, ಪ್ರಭು. ಇಂದು ಅನೇಕರು ಇದನ್ನ ಒಪ್ಪೋದಿಲ್ಲ, ಅನೇಕರು ಯೇಸುವಿನಿಂದ ರಕ್ಷಣೆ ಅನ್ನೋದು ಒಪ್ಪೋದಿಲ್ಲ. ಅವ್ರು ಒಪ್ತಾರ ಬಿಡ್ತಾರೋ,
ಸತ್ಯ ಸತ್ಯನೇ, ನಾವು ಒಪ್ತೀವಿ, ನಮ್ಗೆ ಇದು ಗೊತ್ತು, ಸತ್ಯ ಅನ್ನೋದು ಗೊತ್ತು. ಹಾಗಾಗಿ ನಾವು ಯಾತಿಗೋಸ್ಕರ, ಅವರು ನಮ್ಮ ರಾಜರಾಗಿದ್ದಾರೆ, ನಮ್ಮ ದೇವರಾಗಿದ್ದಾರೆ, ನಮ್ಮ ರಕ್ಷಕರಾಗಿದ್ದಾರೆ, ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಅವರನ್ನ ಆರಾಧಿಸ್ಬೇಕಂತ ವಚನ ಹೇಳ್ತದೆ. ವಚನ 4 ನೋಡಿ, ಆಯ್ದ ನಾಡನ್ನು ಸ್ವತ್ತಾಗಿ ನೀಡಿದರೆ ನಮಗೆ, ಪ್ರತಿಷ್ಠಿತರು ನಾವು ಆತನೊಲಿದ ಯಾಕೋಬನಿಗೆ. ಸೊ ಆಯ್ದ ನಾಡನ್ನು ಅಂತ ಹೇಳುವಾಗ ದೇವರು ಮೊದಲು ನಮ್ಮನ್ನ ಆಯ್ಕೆ ಮಾಡ್ಕೊಳ್ತಾರೆ, ಆಮೇಲೆ ನಮ್ಗೆ ಏನ್ ಬೇಕು ಅನ್ನೋದನ್ನ ಆಯ್ಕೆ ಮಾಡಿ ಕೊಡ್ತಾರೆ. ಆಯ್ತಾ? ಯೇಸು ನನ್ನ ರಕ್ಷಕ, ಶಿಲುಬೆ ಮೇಲೆ ನನಗಾಗಿ ಪ್ರಾಣ ತ್ಯಾಗ ಮಾಡಿ 3ನೇ ದಿನ ಪುನರುತ್ಥಾನರಾದರು ಎಂದು ನಾನು ವಿಶ್ವಾಸಿಸಿದ್ರೆ ನಾನು ದೇವರಿಂದ ಆಯ್ಕೆಯಾದ ವ್ಯಕ್ತಿ ಆಗ್ತೇನೆ, ದೇವರ ಮಗನಾಗ್ತೇನೆ. ಎಫೆಸಿಯರಿಗೆ ಬರೆದ ಪತ್ರ 1:4, ಎಫೆಸ 1:4 ಸಿಕ್ತವ್ರು ಓದಿ. ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಯೇಸುವಿನಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರು. ಹೀಗೆ ಅವರ ಸನ್ನಿಧಿಯಲ್ಲಿ ನಾವು ನಿಷ್ಕಳಂಕರು, ನಿರ್ದೋಷಿಗಳು ಆಗಿರಬೇಕೆಂದು ಇಚ್ಛಿಸಿದರು. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನ ಯಾವಾಗ ಆಯ್ಕೆ ಮಾಡ್ಕೊಳ್ತಾರೆ? ಲೋಕ ಸೃಷ್ಟಿ ಆಗುವ ಮೊದಲೇ ನಮ್ಮನ್ನ ಆಯ್ಕೆ ಮಾಡ್ಕೊಳ್ತಾರೆ, ಆಯ್ಕೆ ಮಾಡ್ಕೊಂಡಿದ್ದಾರೆ ಕೂಡ. ಸೊ ಹಾಗಾಗಿ ನಾವು ದೇವರಿಗೆ ಆರಾಧಿಸ್ಬೇಕು, ಯಾಕಂದ್ರೆ ಅವ್ರು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ತಮ್ಮ ಮಕ್ಕಳನ್ನಾಗಿ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ದೇವರಿಗೆ ಆರಾಧನೆಯನ್ನ, ಸ್ತುತಿಯನ್ನ ಸಲ್ಲಿಸಬೇಕು. ಅದೇ ರೀತಿ ಪ್ರಕಟಣೆ 13:8 ಕೂಡ ನಾವು ಇದನ್ನ ಕಾಣ್ತೇವೆ. ಪ್ರಕಟಣೆ 13:8, ಭೂನಿವಾಸಿಗಳೆಲ್ಲರೂ, ಅಂದರೆ ಜಗತ್ತು ಸೃಷ್ಟಿಯಾಗುವ ಮೊದಲೇ ಯಾರ ಯಾರ ಹೆಸರುಗಳು ವಧೆಯಾದ ಯಜ್ಞದ ಕುರಿಮರಿಯಾದ ಆತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿಲ್ಲವೋ. ಸೊ ಅಂತವರೆಲ್ಲರೂ ಆ ಮೃಗವನ್ನ ಆರಾಧಿಸ್ತಾರೆ, ಆದ್ರೆ ಆಯ್ಕೆ ಆದವರೆಲ್ಲರೂ ಯಾರನ್ನ ಆರಾಧಿಸ್ಬೇಕು? ಪ್ರಭು ಯೇಸುವನ್ನ, ದೇವರನ್ನ ಆರಾಧಿಸ್ಬೇಕು. ಸೊ ಪ್ರಿಯರೇ, ಈ ವಚನ ನಮಗೆ ತಿಳಿಸ್ಕೊಡ್ತದೆ, ಈ ವಾಕ್ಯ, ನಾವು ಯಾಕೆ ದೇವರನ್ನ ಸ್ತುತಿಸ್ಬೇಕು, ಆರಾಧಿಸ್ಬೇಕು. ದೇವರು ತಾವು ಆಯ್ಕೆ ಮಾಡಿಕೊಂಡ ವ್ಯಕ್ತಿಗೆ ಏನ್ ಬೇಕು ಅದೆಲ್ಲ ಮಾಡ್ತಾರೆ. ಆಯ್ದ ನಾಡನ್ನು ಸ್ವತ್ತಾಗಿ ಕೊಡ್ತಾರೆ. ಆಯ್ದ ನಾಡು ಅಂದ್ರೆ ಇದು ಯಾವುದು? ನಮಗೆ ಇಸ್ರಾಯೇಲರಿಗೆ ಆಯ್ದ ನಾಡು ಆ ಒಂದು ಕಾನಾನ್ ದೇಶವಾಗಿತ್ತು, ಆದ್ರೆ ನಮಗೆ ನಿತ್ಯ ಜೀವ, ನಿತ್ಯ ಜೀವವೇ ನಮಗೆ ಆಯ್ದ ನಾಡು, ದೇವರು ಆಯ್ಕೆ ಮಾಡಿರುವಂತಹ ಸ್ವತ್ತು. ಸೊ ರೋಮನರಿಗೆ ಬರೆದ ಪತ್ರ 8:16-17 ಇದನ್ನ ಪುಷ್ಟೀಕರಿಸ್ತದೆ. ರೋಮ 8:16-17. ನಾವು ದೇವರ ಮಕ್ಕಳೆಂಬುದಕ್ಕೆ ದೇವರ ಆತ್ಮ ನಮ್ಮ ಅಂತರಾತ್ಮದೊಂದಿಗೆ ಸಾಕ್ಷಿ ನುಡಿಯುತ್ತಾರೆ. ನಾವು ಮಕ್ಕಳಾಗಿದ್ದರೆ ಹಕ್ಕು ಬಾಧ್ಯತೆ ಉಳ್ಳವರು, ಹೌದು, ದೇವರ ಸೌಭಾಗ್ಯಕ್ಕೆ ಬಾಧ್ಯಸ್ಥರು, ಯೇಸು ಕ್ರಿಸ್ತುವಿನೊಡನೆ ಸಹ ಬಾಧ್ಯಸ್ಥರು. ಸೊ ಹೀಗೆ ನಮ್ಗೆ ಗೊತ್ತಾಗ್ತದೆ, ದೇವರು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಮತ್ತು ನಮ್ಮನ್ನ ಆಯ್ದ ನಾಡು ಯಾವುದು? ನಮಗೆ ನಿತ್ಯ ಜೀವ, ಸ್ವರ್ಗೀಯ ಸಾಮ್ರಾಜ್ಯ, ಆ ನಿತ್ಯ ಜೀವನ ನಮಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಮತ್ತು ನಾವೆಲ್ಲರೂ ದೇವರ ಮಕ್ಕಳೇ ಆಗಿದ್ದೇವೆ. ತಮ್ಮನ್ನು ಅವರು ಅಡಾಪ್ಟ್, ಅಂದ್ರೆ ದತ್ತು ಮಕ್ಕಳನ್ನಾಗಿ ನಮ್ಮನ್ನ ಸ್ವೀಕರಿಸಿದ್ದಾರೆ. ಅಂದ್ರೆ ಎಷ್ಟೊಂದು ಪ್ರೀತಿನ ದೇವರು ನಮಗೆ ಕೊಡುವಾಗ ನಾವು ಅವ್ರಿಗೆ ಹಿಂದಿರುಗಿಸಿ ಕೊಡುವುದಾದ್ರೆ ಏನು? ದೇವರ ಅಪೇಕ್ಷೆ ನಮ್ಮ ನಿಷ್ಕಳಂಕ ಸ್ತುತಿ, ಆರಾಧನೆ. ಸೊ ಇಲ್ಲಿ ನಮಗೆ ಅರ್ಥ ಆಗ್ತದೆ ಈ ಕೀರ್ತನೆ ಮೂಲಕ ಯಾಕೆ ನಾವು ದೇವರನ್ನ ಸ್ತುತಿಸಿ ಆರಾಧಿಸಬೇಕು. ಇದು 5ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಆರಾಧನೆಯಲ್ಲಿ ಏನೆಲ್ಲ ಇರಬೇಕು? ನಾವು ಮಾಡುವ ಸ್ತುತಿ ಆರಾಧನೆಯಲ್ಲಿ ಏನು ಒಳಗೊಂಡಿರಬೇಕು ಅನ್ನೋದನ್ನ, ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದೇವೆ. ಸೊ 1ನೇ ವಚನ, ಕರಗಳನ್ನು ತಟ್ಟುತ್ತಾ, ಅಂದ್ರೆ ಚಪ್ಪಾಳೆ ಹೊಡೆಯುತ್ತಾ, ಕರಗಳನ್ನ ತಟ್ಟುತ್ತಾ.
ಮತ್ತೆ ಜಯಘೋಷ ಮಾಡುತ್ತಾ ನಮ್ಮ ಸ್ವರವನ್ನು ಉಚ್ಚ ಸ್ವರದಲ್ಲಿ ಕೂಗುತ್ತಾ ದೇವರನ್ನ ಆರಾಧಿಸ್ಬೇಕಂತೆ. ಮತ್ತೆ 6-7ನೇ ವಚನದಲ್ಲಿ ಹೇಳ್ತಾ ಇದೆ, ಕೀರ್ತಿಸಿರಿ, ಸಂಕೀರ್ತಿಸಿರಿ. ಇಂಗ್ಲಿಷ್ ನಲ್ಲಿ ಸಿಂಗ್ ಎ ನ್ಯೂ ಸಾಂಗ್, ಅಂದ್ರೆ ಹೊಸ ಗೀತೆಗಳನ್ನು ಹಾಡಿರಿ ಅಂತಾನು ಹೇಳ್ತದೆ. ಸೊ ಈ ಮೂಲಕ ನಾವು ದೇವರನ್ನ ಸ್ತುತಿಸಬೇಕಂತೆ, ಕೀರ್ತನೆಗಳನ್ನ ಆಡ್ಬೇಕು, ಭಜನೆಗಳನ್ನ ಆಡ್ಬೇಕು. ಅಂದ್ರೆ ಒಂದು ದೈಹಿಕ ಚಲನೆಯ ಮೂಲಕ. ದೈಹಿಕ ಚಲನೆ ಅಂದ್ರೆ ಒಂದು ಡ್ಯಾನ್ಸ್ ಆಗಿರ್ಬೋದು, ಕರಗಳನ್ನ ತಟ್ಟೋದಾಗಿರ್ಬೋದು, ಕರಗಳನ್ನ ಮೇಲೆತ್ತಾಗಿರ್ಬೋದು. ನಮ್ಗೆ ಗೊತ್ತಿದೆ ದಾವೀದ ಯಾವ ರೀತಿ ಅರೆನಗ್ನನಾಗಿ ಪರವಶನಾಗಿ ದೇವರ ಮುಂದೆ ಸನ್ನಿಧಿಯಲ್ಲಿ ನೃತ್ಯ ಮಾಡ್ತಾ ಇದ್ದ. ಸೊ ಈ ಒಂದು ಪರವಶತೆಯಿಂದ ನಾವು ದೇವರನ್ನ ಸ್ತುತಿಸ್ಬೇಕಂತೆ. ಒಂದು ಪರವಶ ಇರಬೇಕು, ಕರಗಳನ್ನ ತಟ್ಟಬೇಕು, ಜಯಘೋಷ ಮಾಡಬೇಕು, ಮತ್ತು ಶಾರೀರಿಕ ಚಲನೆ ಆಗ್ಬೇಕು ಅಂತ ಹೇಳ್ತದೆ. ಜಾಯ್ ಬ್ರದರ್ ಕೀನ್ಯಾಗ ಹೋಗಿದ್ರು. ಅವ್ರು ಅಲ್ಲಿಂದ ಕೆಲವು ವಿಡಿಯೋಗಳನ್ನ ನಮಗೆ ಕಳಿಸ್ಕೊಟ್ಟಿದ್ರು. ಅಲ್ಲಿ ಜನರು ಹೇಗೆ ಬಲಿಪೂಜೆಯಲ್ಲಿ ಭಾಗವಹಿಸ್ತಾರೆ. ಸೊ ಅವೆಲ್ಲ ನೃತ್ಯನೇ ಜಾಸ್ತಿ. ಎಂಟ್ರೆನ್ಸ್ ಪ್ರವೇಶ ಗೀತೆ ಆಡುವಾಗ ನೃತ್ಯ, ಕಾಣಿಕೆಯನ್ನ ತಕೊಂಡು ಹೋಗುವಾಗ ನೃತ್ಯ. ಸೊ ಹೀಗೆ ಅಂದ್ರೆ ಆರಾಧನೆಯನ್ನ ಮಾಡುವಾಗ ಈ ಎಲ್ಲ ಅಂಶಗಳನ್ನ ಉಪಯೋಗಿಸಿಕೊಂಡು ನಾವು ಆರಾಧನೆ ಸ್ತುತಿಯನ್ನ ಮಾಡಬಹುದು ಅಂತ ಹೇಳ್ತಾ ಇದೆ. ಆದ್ರೆ 1 ಕೊರಿಂಥ 14:26 ಹೇಳುವಾಗೆ ನಾವು ಮಾಡುವ ಆರಾಧನೆ ಇತರರಿಗೆ ತೊಂದರೆ ಆಗಬಾರ್ದು. ಏನ್ ಹೇಳ್ತಿದೆ 1 ಕೊರಿಂಥ 14:26? ಓದಿ ಸಿಸ್ಟರ್. ಬದಲಾಗಿ 14:24 ಬ್ರದರ್. 14:26 26. ಆದರೆ ಪ್ರಿಯ ಸಹೋದರರೇ, ನಾವು ನಡೆದುಕೊಳ್ಳಬೇಕಾದ ಬಗೆ ಹೇಗೆ? ಇದು ಸಭೆ ಸೇರಿದಾಗ ನಿಮ್ಮಲ್ಲಿ ಒಬ್ಬನು ಮಾಡುತ್ತಾನೆ, ಇನ್ನೊಬ್ಬನು ಉಪದೇಶ ಮಾಡುತ್ತಾನೆ, ಮತ್ತೊಬ್ಬನು ದೇವರು ತನಗೆ ಶುದ್ಧಗೊಳಿಸಿದ್ದನ್ನು ತಿಳಿಸುತ್ತಾನೆ. ಕ್ಲಿಯರ್ ಇಲ್ಲ ವಾಯ್ಸ್. ಅದು ಕ್ಲಿಯರ್ ಇಲ್ಲ. ಬೇರೆ ಯಾರಾದ್ರು ಓದ್ತೀರಾ? ಹಾಗಾದರೆ ಪ್ರಿಯ ಸಹೋದರೇ, ನಾವು ನಡೆದುಕೊಳ್ಳಬೇಕಾದ ಬಗೆ ಹೇಗೆ? ನೀವು ಸಭೆ ಸೇರಿದಾಗ ನಿಮ್ಮಲ್ಲಿ ಒಬ್ಬನು ಆಡುತ್ತಾನೆ, ಇನ್ನೊಬ್ಬನು ಉಪದೇಶ ಮಾಡುತ್ತಾನೆ, ಮತ್ತೊಬ್ಬನು ದೇವರ ತನಗೆ ಶ್ರುತಿಪಡಿಸಿದ್ದನ್ನು ತಿಳಿಸುತ್ತಾನೆ, ಇನ್ನೊಬ್ಬನು ಪರವಶನ ಭಾಷೆಯನ್ನು ಮಾಡ್ತಾನೆ, ಮಗದೊಬ್ಬನು ಅದಕ್ಕೆ ಅರ್ಥವನ್ನು ಹೇಳುತ್ತಾನೆ ಎಂದಿಟ್ಟುಕೊಳ್ಳೋಣ. ನೀವು ಏನು ಮಾಡಿದರೂ ಧರ್ಮಸಭೆಯ ಅಭಿವೃದ್ಧಿಗಾಗಿಯೇ ಮಾಡಬೇಕು. ಪರವಶ ಭಾಷೆ ಆಡುವನಾದರೆ ಇನ್ನೊಬ್ಬರು, ಹೆಚ್ಚೆಂದರೆ 3 ಮಾತನಾಡಲಿ, ಆದರೆ ಒಬ್ಬರ ನಂತರ ಇನ್ನೊಬ್ಬನು ಮಾತನಾಡಲಿ, ಬೇರೊಬ್ಬನ ವಿವರಿಸಲಿ. ವಿವರಿಸಬಲ್ಲವರು ಯಾರು ಇಲ್ಲವಾದರೆ ಪರಭಾಷೆಯನ್ನು ಆಡುವನು ಸಭೆಯಲ್ಲಿ ಮೌನದಿಂದಿರಲಿ, ತನ್ನೊಳಗೆ ದೇವರೊಡನೆ ಮಾತನಾಡಿಕೊಳ್ಳಲಿ. ದೇವರ ವಾಕ್ಯವನ್ನು ಬೋಧಿಸುವವರು 2 ಇಲ್ಲವೇ 3 ಮಾತ್ರ ಮಾತನಾಡಲಿ, ಉಳಿದವರು ಅವರ ಮಾತನ್ನು ವಿವೇಚಿಸಲಿ. ಸಭೆಯಲ್ಲಿ ಕುಳಿತು ಈ ವಚನದಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಾವು ದೇವರನ್ನ ಸ್ತುತಿಸಿ ಆರಾಧಿಸುವಾಗ ಯಾವುದಾದ್ರೂ ಈ ಕ್ರಿಯೆಗಳ ಮೂಲಕ ಮಾಡಬಹುದು. ಆದರೆ ನಾವು ಮಾಡುವಂತಹ ಸ್ತುತಿ ಆರಾಧನೆ ಇನ್ನೊಬ್ಬರಿಗೆ ಅದು ತೊಂದರೆ ಆಗಬಾರ್ದು, ಇನ್ನೊಬ್ಬರಿಗೆ ಅದು ಅರ್ಥ ಆಗೋ ರೀತಿಯಲ್ಲಿ ಆಗ್ಬೇಕು. ಇಲ್ಲಾಂದ್ರೆ ಅವನು ಆಮೇನ್ ಅಂತ ಹೇಳಕ್ಕೆ ಆಗೋದಿಲ್ಲ. ಸೊ ಅನ್ನೋದು ಈ ಒಂದು ವಾಕ್ಯದ ಅರ್ಥವಾಗಿದೆ. ಸೊ ಪ್ರಿಯರೇ, ಆರಾಧನೆಯಲ್ಲಿ ನಾವು ಸ್ತುತಿ ಆರಾಧನೆಯನ್ನ ಮಾಡುವಾಗ ಈ ರೀತಿ ಮಾಡ್ಬೇಕು. ಅನೇಕ ಬಾರಿ ಏನಾಗ್ತಂದ್ರೆ ಪವಿತ್ರಾತ್ಮರೇ ನಮ್ಮನ್ನ ಮುನ್ನಡೆಸ್ತಾರೆ. ಯಾವ ರೀತಿ ಆರಾಧನೆ, ಯಾವ ರೀತಿ ನಾವು ಆರಾಧನೆಯನ್ನ ಮಾಡ್ಬೇಕು ಅಂತ ಪವಿತ್ರಾತ್ಮರೇ ನಮ್ಮನ್ನ ಪ್ರೇರೇಪಿಸಿ ಆರಾಧನೆಯನ್ನ ನಡೆಸುವಂತೆ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಸೊ ಪ್ರಿಯರೇ, ಇಲ್ಲಿ ಈ ಒಂದು ಕೀರ್ತನೆ 47 ಈ 5 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತದೆ. ನಮ್ಮ ಆರಾಧನೆ ಯಾರೆಲ್ಲ ಮಾಡ್ಬೇಕು, ಆರಾಧನೆ ಯಾರಿಗೆ ನಾವು ಆರಾಧನೆಯನ್ನ ಮಾಡಬೇಕು, ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಮತ್ತೆ ಆರಾಧನೆಯಲ್ಲಿ ಏನೆಲ್ಲ ಇರಬೇಕು ಅನ್ನೋ ಪ್ರಶ್ನೆಗಳಿಗೆ ಈ ಕೀರ್ತನೆ 47 ಉತ್ತರವನ್ನ ಕೊಡ್ತದೆ. ಪ್ರೈಸ್ ದಿ ಲಾರ್ಡ್. ಈಗ ಕೀರ್ತನೆ 48ಗೆ ಹೋಗೋಣ. ಕೀರ್ತನೆ 48, ಈ ಕೀರ್ತನೆಯಲ್ಲಿ ಭೂಮಿಯ ಮೇಲೆ ದೇವರ ನಿವಾಸ ಎನಿಸಿಕೊಂಡಿರುವ ಜೆರುಸಲೇಮ್ ನಗರ
ಅಥವಾ ಸಿಯೋನ್ ಪಟ್ಟಣದ ವಿವರಣೆಯನ್ನ ಕೊಡಲಾಗಿದೆ. ಸೊ ಇಸ್ರಾಯೇಲರಿಗೆ 2 ಪ್ರಮುಖ ಬೆಟ್ಟಗಳಿದ್ದವು. ಹಳೆ ಒಡಂಬಡಿಕೆಯಲ್ಲಿ ಉಲ್ಲೇಖವಾಗಿರುವ ಸಿನಾಯಿ ಬೆಟ್ಟ, ಸಾಕ್ಷಾತ್ ಸರ್ವೇಶ್ವರ ಆ ಬೆಟ್ಟದ ಮೇಲೆ ಇಳಿದು ಬಂದಿದ್ದರು. ಮೋಸೆಗೆ 10 ಕಟ್ಟಳೆಗಳನ್ನ ನೀಡಿದ್ದರು. ಆ ಬೆಟ್ಟ ಎಷ್ಟೊಂದು ಪವಿತ್ರವಾಗಿತ್ತೆಂದರೆ ಜನರು ಯಾರು ಅದರ ಬಳಿ ಬರುವಂತಿರಲಿಲ್ಲ, ಅದನ್ನ ಮುಟ್ಟುವಾಗೂ ಇರಲಿಲ್ಲ. ಮುಟ್ಟಿದ್ರೆ ಆ ಕ್ಷಣವೇ ಸತ್ತೋಗ್ತಾ ಇದ್ರು. ಸೊ ಆದ್ದರಿಂದ ಆ ಬೆಟ್ಟದ ಸುತ್ತಲೂ ಬೇಲಿಯನ್ನು ಹಾಕಿಲಾಗಿತ್ತು. ಸುತ್ತಲೂ ಬೇಲಿಯನ್ನ ಹಾಕಿದ್ರು, ಜನರು ಯಾರು ಹತ್ರ ಹೋಗ್ಬಾರ್ದಂತೆ. ಸೊ ಇಸ್ರಾಯೇಲರ ಜೀವಿತದಲ್ಲಿ ಇದು ಒಂದು ಪರಿಶುದ್ಧವಾದ ಬೆಟ್ಟ ಅವರಿಗೆ. ಇನ್ನೊಂದು ಸಿಯೋನ್ ಪರ್ವತ, ಮೌಂಟ್ ಝಾಯನ್. ಆ ಬೆಟ್ಟದ ಮೇಲೆ ಉತ್ತರ ದಿಕ್ಕಿನಲ್ಲಿ ಜೆರುಸಲೇಮ್ ಪಟ್ಟಣವನ್ನ ನಿರ್ಮಿಸಲಾಗಿದೆ ಅಂತ ಕೀರ್ತನೆ ಹೇಳ್ತಾ ಇದೆ. ಇಲ್ಲಿ ಸರ್ವೇಶ್ವರನ ದೇವಾಲಯವನ್ನ ನಿರ್ಮಿಸಲಾಗಿತ್ತು. ಇಲ್ಲಿ ಯಜ್ಞ ಬಲಿಗಳು ನಿರಂತರವೂ ನಡೆಯುತ್ತಿದ್ದವು. ಅದು ದೇವರ ಪ್ರಸನ್ನತೆಯ ಸ್ಥಳವಾಗಿತ್ತು, ಅಂದ್ರೆ ಜೆರುಸಲೇಮಿನ ದೇವಾಲಯ. ಈ ಕೀರ್ತನೆಯನ್ನು ರಚಿಸುವಾಗ ಕೀರ್ತನಗಾರನ ಮನಸ್ಸಿನಲ್ಲಿ ಈ ಐತಿಹಾಸಿಕ ಜೆರುಸಲೇಮ್ ಪಟ್ಟಣ ಮತ್ತು ಅದರ ಭವ್ಯ ದೇವಾಲಯ ಇತ್ತು. ಸೊ ಆದರೂ ಕೀರ್ತನೆಗಾರರ ಒಂದು ಮನಸ್ಥಿತಿಯನ್ನು ನಾವು ನೋಡುವಾಗ ಅವರು ಪವಿತ್ರಾತ್ಮ ಪ್ರೇರಣೆಯಿಂದ ಮುಂದೆ ಬರಲಿರುವ ನೂತನ ಜೆರುಸಲೇಮ್ ಬಗ್ಗೆ ಪ್ರವಾದನೆಯನ್ನ ನುಡಿತಾ ಇದ್ದಾನೆ. ಮುಂದೆ ಸಂಭವಿಸಲಿರುವ ನೂತನ ಜೆರುಸಲೇಮ್, ಸಿಯೋನ್ ಪಟ್ಟಣ. ಪ್ರಕಟಣೆ 3:12 ಮತ್ತು ಪ್ರಕಟಣೆ 21:2 ನಾವು ಇದನ್ನ ಕಾಣ್ತೇವೆ. ಜೆರುಸಲೇಮ್ ಒಂದು ಉನ್ನತ ಸ್ಥಾನದಲ್ಲಿತ್ತು. ಎಲ್ಲ ಜನರ ಆನಂದಕ್ಕೆ ಅದು ಕಾರಣವಾಗಿದೆ. ಏಕೆಂದ್ರೆ ಆ ಜೆರುಸಲೇಮ್ ಪಟ್ಟಣದಲ್ಲಿಯೇ ಯೇಸು ಸಾವನ್ನು ಜಯಿಸಿ ರಕ್ಷಣೆಯನ್ನು ತಂದ ಆ ಒಂದು ಕಾರ್ಯ ನಡೆದಿದ್ದು ಅಲ್ಲಿಯೇ. ಪ್ರಪಂಚದಲ್ಲಿಯೇ ಜೆರುಸಲೇಮ್ಗಿಂತಲೂ ಸುಂದರವಾದ ಅನೇಕ ನಗರಗಳಿವೆ. ಜೆರುಸಲೇಮ್ಗಿಂತ ಸುಂದರವಾದ ಮನೋಹರವಾದ ನಗರಗಳಿವೆ, ಪ್ರತಿಷ್ಠಿತ ನಗರಗಳಿವೆ. ಆದರೆ ಈ ಒಂದು ಕಾರಣದಿಂದ ಅಲ್ಲಿ ರಕ್ಷಣಾ ಕಾರ್ಯ ಜರುಗಿತು ಅನ್ನುವ ಕಾರಣದಿಂದ ಸೊ ಇದು ಅತ್ಯಂತ ಮಹಾನ್ ನಗರ ಅನಿಸ್ಕೊಂಡಿದೆ, ಮಹಾರಾಜರ ನಗರ ಎನಿಸಿಕೊಂಡಿದೆ. ಕ್ರೈಸ್ತರಾದ ನಮಗೆ ಈ ನಗರ ಯಾವುದು ನಮ್ಮ ನೂತನ ನಗರ? ಕ್ರೈಸ್ತರಾದ ನಮಗೆ ಧರ್ಮಸಭೆಯೇ ಈಗ ಆ ಮಹಾನ್ ನಗರವಾಗಿದೆ. ಧರ್ಮಸಭೆ ನಮಗೆ ಆ ಮಹಾನ್ ನಗರ. ಎಫೆಸ 2:19 ಹೀಗಿರಲಾಗಿ ನೀವು ಇನ್ನು ಮೇಲೆ ಪರಕೀಯರು ಪರದೇಶಿಗಳೂ ಆಗಿರದೆ ದೇವ ಜನರೊಂದಿಗೆ ಸಹಜೀವಿಗಳು ಮತ್ತು ದೇವರ ಮನೆತನದವರು ಆಗಿದ್ದೀರಿ. ಮುಂದೆ ಓದಿ. ಪ್ರೇರಿತರು ಹಾಗೂ ಪ್ರವಾದಿಗಳು ಹಾಕಿದ ತಳಹದಿಯ ಮೇಲೆ ನಿಮ್ಮನ್ನು ಬೆಂಬಲಿಸಲಾಗಿದೆ. ಯೇಸು ಕ್ರಿಸ್ತರೇ ಈ ತಳಹದಿಯ ಮುಖ್ಯ ಮೂಲಕಂದು. ಪ್ರೈಸ್ ದಿ ಲಾರ್ಡ್. ಪ್ರೇರಿ ಈ ವಚನದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದೆ, ನಮಗೆ ಆ ಒಂದು ನಗರ ಹೊಸ ನಗರ ಆಗಿದೆ ಧರ್ಮಸಭೆ. ಧರ್ಮಸಭೆಯೇ ಆ ನಗರವಾಗಿದೆ. ಸೊ ಹೀಗಿರಲಾಗಿ ನೀವು ಇನ್ನು ಮೇಲೆ ಪರಕೀಯರು ಪರದೇಶಿಗಳು ಆಗಿರದೆ ದೇವ ಜನರೊಂದಿಗೆ ಸಹಜೀವಿಗಳು, ಅಂದ್ರೆ ಧರ್ಮಸಭೆಯಲ್ಲಿ ನೀವು ಪಾಲುಗಾರರಾಗಿದ್ದೀರಿ, ಧರ್ಮಸಭೆಯ ಸದಸ್ಯರಾಗಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಇದೆ. ಹಿಂದೆ ಸಿಯೋನ್ ಹೇಗೆ ದೇವರ ನಿವಾಸವಾಗಿತ್ತೋ ಅದೇ ರೀತಿ ಇಂದು ಧರ್ಮಸಭೆ ದೇವರ ಆಯ್ಕೆಯ ಜನರಾಗಿದ್ದಾರೆ. ದೇವರ ಪ್ರಸನ್ನತೆ ಪವಿತ್ರಾತ್ಮರ ಮೂಲಕ ಧರ್ಮಸಭೆಗೆ ಪ್ರಾಪ್ತವಾಗಿದೆ. ಹಿಂದೊಮ್ಮೆ ಯೆಶಾಯ ಪ್ರವಾದಿ ಪ್ರವಾದನೆ ಮಾಡಿದ್ರು. ಯೆಶಾಯ ಪ್ರವಾದಿ ಅಧ್ಯಾಯ 2 ವಚನ 2-3 ನೋಡೋಣ. ಪ್ರವಾದಿ ಯೆಶಾಯ 2
ವಚನ 2-3. ಸರ್ವೇಶ್ವರನ ಶ್ರೀನಿವಾಸದ ಪರ್ವತವು ಅಂತಿಮ ಕಾಲದಂದು ಪ್ರತಿಷ್ಠೆಗೊಳ್ಳುವುದು. ಗುಡ್ಡ ಬೆಟ್ಟಗಳಿಗಿಂತ ಎತ್ತರವಾಗಿ ಬೆಳೆದು ಬರುವು. ಅದರತ್ತ ಸಕಲ ರಾಷ್ಟ್ರಗಳು ಜಲಧಾರೆಯಂತೆ ಹರಿದು ಬರುವು. ದೇಶ ವಿದೇಶಗಳವರು ಬಂದು ಹೇಳುವರು ಹೀಗೆ, ಬನ್ನಿ ಹೋಗೋಣ ಸರ್ವೇಶ್ವರ ಸ್ವಾಮಿಯ ಪರ್ವತಕ್ಕೆ, ಇಸ್ರಾಯೇಲರ ದೇವರ ಮಂದಿರಕ್ಕೆ. ಬೋಧಿಸುವನಾತ ನಮಗೆ ತನ್ನ ಮಾರ್ಗಗಳನ್ನು ನಾವು ಹಿಡಿದು ನಡೆಯುವಂತೆ ಆತನ ಪಥವನ್ನು ಹೊರಡುವುದು. ಧರ್ಮಶಾಸ್ತ್ರ ಶಿವನಿಂದ, ಸ್ವಾಮಿಯ ದಿವ್ಯವಾಣಿ ಜೆರುಸಲೇಮಿನಿಂದ. ಪ್ರೈಸ್ ದಿ ಲಾರ್ಡ್. ಇದು ನೂತನ ಜೆರುಸಲೇಮ್ ನಗರ, ಅಂದ್ರೆ ಧರ್ಮಸಭೆಯ ಬಗ್ಗೆ ಪ್ರವಾದಿ ಯೆಶಾಯನು ಆ ಕಾಲದಲ್ಲಿ ಪ್ರವಾದನೆ ಮಾಡಿದ್ದ. ಹಿಂದೆ ಸಿಯೋನ್ ಹೇಗೆ ದೇವರ ನಿವಾಸವಾಗಿತ್ತೋ ಅದೇ ರೀತಿ ಇಂದು ಧರ್ಮಸಭೆ ದೇವರ ಆಯ್ಕೆಯ ಜನರಾಗಿದ್ದೇವೆ. ದೇವರ ಪ್ರಸನ್ನತೆ ಪವಿತ್ರಾತ್ಮರ ಮೂಲಕ ಇಲ್ಲಿ ಶಾಶ್ವತವಾಗಿ ನೆಲೆಯಾಗಿದೆ. ಸೊ ಧರ್ಮಸಭೆಯು ದೇವರನ್ನು ಆರಾಧಿಸುವ ಸ್ಥಳವಾಗಿದೆ. ಆಧ್ಯಾತ್ಮಿಕ ಸಿಯೋನ್ ನಗರವಾಗಿದೆ. ಧರ್ಮಸಭೆ ಆಧ್ಯಾತ್ಮಿಕ ಸಿಯೋನ್ ನಗರ. ಇದನ್ನು ಹಿಬ್ರಿಯರಿಗೆ ಬರೆದ ಪತ್ರ 12:22 ನಾವು ಕಾಣ್ತೇವೆ. ಹಿಬ್ರಿಯರು 12:22. ಆದರೆ ನೀವು ಬಂದಿರುವುದು ಸಿಯೋನ್ ಬೆಟ್ಟಕ್ಕೆ, ಜೀವಂತ ದೇವರ ನಗರಕ್ಕೆ, ಸ್ವರ್ಗೀಯ ಜೆರುಸಲೇಮಿಗೆ, ಅಸಂಖ್ಯ ದೇವದೂತರು ಕೂಡಿರುವ ಉತ್ಸಾಹ ಕೂಟಕ್ಕೆ, ಸ್ವರ್ಗದಲ್ಲಿ ದಾಖಲಾಗಿರುವ ಜ್ಯೇಷ್ಠ ಪುತ್ರನ ಸಭೆಗೆ. ನೀವು ಬಂದಿರುವುದು ಸಕಲ ಮಾನವರ ನ್ಯಾಯಮೂರ್ತಿಯಾದ ದೇವರ ಸನ್ನಿಧಿಗೆ, ಸಿದ್ಧಿಗೆ. ಸೊ ದೇವರ ಸಭೆಗೆ, ನೂತನ ಸ್ವರ್ಗೀಯ ಜೆರುಸಲೇಮಿಗೆ ನಾವು ಬಂದಿದ್ದೇವೆ. ಸೊ ಇಲ್ಲಿ ಕ್ಲಿಯರ್ ಆಗಿ ವಚನ ಹೇಳ್ತಾ ಇದೆ. ಸೊ ನಮ್ಮ ಹಿಂದಿನ ಸಿಯೋನ್ ನಗರವಾಗಿದೆ ಧರ್ಮಸಭೆ. ಸೊ ಈ ಕೀರ್ತನೆ 48, ಸಿಯೋನ್ ದೇವರಿಂದ ಸಂರಕ್ಷಿಸಲ್ಪಟ್ಟ ನಗರದಂತೆ ಧರ್ಮಸಭೆಯನ್ನು ಪ್ರಭು ಯೇಸು ಸಂರಕ್ಷಿಸುತ್ತಾರೆ. ಮತ್ತಾಯನ ಬರೆದ ಶುಭ ಸಂದೇಶ 16:18. ಮತ್ತಾಯ 16:18 ಹೇಗೆ ಪ್ರಭು ಯೇಸು ಧರ್ಮಸಭೆಯನ್ನ ರಕ್ಷಣೆ ಮಾಡ್ತಾರೆ ಅನ್ನೋದು ತಿಳಿಸ್ಕೊಡ್ತದೆ. ನಾನು ನಿಮಗೆ ಹೇಳುತ್ತೇನೆ ಕೇಳು, ನಿನ್ನ ಹೆಸರು ಪೇತ್ರ. ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆ. ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾರದು. ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡು. ಸೊ ಯಾವುದೇ ಅಂಧಕಾರದ ಶಕ್ತಿ ಅದನ್ನ ಜಯಿಸಲಾರದು. ಅಂದ್ರೆ ಯೇಸು ಅದನ್ನ ಸಂರಕ್ಷಣೆ ಮಾಡುವಾಗ ಯಾವ ಅಂಧಕಾರ ಶಕ್ತಿಗೂ ಅದನ್ನ ಅಲ್ಲಾಡಿಸ್ಲಿಕ್ಕೆ, ನಾಶ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಹಳೆಯ ಒಡಂಬಡಿಕೆಯನ್ನು ಹಳೆ ಒಡಂಬಡಿಕೆಯಲ್ಲಿ ಸಿಯೋನ್ ದೇವರ ಪ್ರಸನ್ನತೆಯ ಒಂದು ವಾಸ್ತವ ಸ್ಥಳವಾಗಿದ್ದರೆ, ಹೊಸ ಒಡಂಬಡಿಕೆಯಲ್ಲಿ ಧರ್ಮಸಭೆಯು ಆಧ್ಯಾತ್ಮಿಕವಾಗಿ ಆ ಸ್ಥಾನವನ್ನ ತುಂಬುತ್ತದೆ. ಧರ್ಮಸಭೆಯು ನೂತನ ಸಿಯೋನ್ ನಗರವಾಗಿದ್ದು ದೇವರ ವಾಸಸ್ಥಳವು, ಆರಾಧನೆಯ ಕೇಂದ್ರವು, ದೇವರ ರಾಜ್ಯದ ಅಭಿವ್ಯಕ್ತಿಯು, ಮ್ಯಾನಿಫೆಸ್ಟೇಷನ್ ಆಗಿರ್ತದೆ. ಸೊ ಇದು ಈ ಕೀರ್ತನೆ 48ರಲ್ಲಿ ನಮಗೆ ಕಂಡು ಬರುವಂತಹ ವಿಚಾರಗಳು. ಸೊ ಪ್ರೈಸ್ ದಿ ಲಾರ್ಡ್. ಸೊ ನಮಗೆ ಅರ್ಥ ಮಾಡ್ಕೋಬೇಕು, ನಾವು ಈ ಕೀರ್ತನೆಯನ್ನ ಓದುವಾಗ ನಮ್ಮ ಒಂದು ಆಯ್ದ ನಾಡು, ನಮ್ಮ ಒಂದು ನೂತನ ಬೆಟ್ಟ ಅಥವಾ ನೂತನ ನಗರ, ಸ್ವರ್ಗೀಯ ಜೆರುಸಲೇಮ್ ಧರ್ಮಸಭೆಯ ಆಗಿದೆ. ಪ್ರೈಸ್ ದಿ ಲಾರ್ಡ್. ಈ ಕೀರ್ತನೆ 49ಕ್ಕೆ ಹೋಗೋಣ. ಸಮಯ ಜಾರಿ ಹೋಗ್ತಾ ಇದೆ. ಇವತ್ತಿನ ಲೌಕಿಕ ಹಾಗೂ ಕಾರ್ಪೊರೇಟ್ ಜಗತ್ತಿನಲ್ಲಿ ಈ ಕೀರ್ತನೆ 49 ತನ್ನ ಪ್ರಾಶಸ್ತ್ಯವನ್ನ ಪಡ್ಕೊಳ್ತದೆ. ಒಂದು ಪ್ರಸ್ತುತವಾದ ಒಂದು ಕೀರ್ತನೆ ಆಗಿದೆ. ಸೊ ಎಲ್ಲರಿಗೂ ತಲೆ ಮೇಲೆ ಹೊಡೆದಾಗಿ ಒಂದು ಸಂದೇಶವನ್ನ ಕೊಡುವಂತಹ ಕೀರ್ತನೆ ಇದಾಗಿದೆ. ಯಾಕಂದ್ರೆ ಈ ಕೀರ್ತನೆಯು ಶ್ರೀಮಂತಿಕೆಯ ಭ್ರಮೆ ಹಾಗೂ ಜೀವನದ ಮೌಲ್ಯದ ಸತ್ಯವನ್ನ ನಮಗೆ ತಿಳಿಸ್ಕೊಡ್ತದೆ. ವಚನ 6-9, ಕೀರ್ತನೆ 49 6-9 ಇಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಶ್ರೀಮಂತಿಕೆಯ ಒಂದು ತಪ್ಪಾದ ಭದ್ರತೆ
ಮಿಥ್ಯವಾದ ಭದ್ರತೆ. ಶ್ರೀಮಂತಿ ನಮಗೆ ಎಲ್ಲ ಭದ್ರತೆಯನ್ನು ಕೊಡ್ತದೆ ಒಂದು ತಪ್ಪು ಕಲ್ಪನೆ ತಿಳಿಸ್ಕೊಡ್ತದೆ. ನಮ್ಮ ಶ್ರೀಮಂತಿಕೆಯನ್ನೇ ಅಂದ್ರೆ ತಮ್ಮ ಶ್ರೀಮಂತಿಕೆಯನ್ನೇ ನೆಚ್ಚಿಕೊಂಡಿರುವಂತವರು ತಮ್ಮ ಸಿರಿ ಸಂಪತ್ತಿನ ಬಗ್ಗೆ ಕೊಚ್ಚಿಕೊಳ್ತಾರೆ. ಅವರು ತಮ್ಮ ಮಾತಿನ ಮೂಲಕ ಅಥವಾ ಅವರು ಮಾಡುವ ವೆಚ್ಚದ ಮೂಲಕ ತಮ್ಮಲ್ಲಿರುವ ಶ್ರೀಮಂತಿಕೆಯನ್ನ ಇತರರಿಗೆ ತಿಳಿಸ್ಕೊಡ್ತಾರೆ. ಅಂದ್ರೆ ಇವಂತೂ ಶ್ರೀಮಂತರು ಏನಿದ್ದಾರೆ ಅವರು ಖರ್ಚು ಮಚ್ಚವನ್ನ ಮಾಡುವ ಮೂಲಕ ತಮ್ಮ ಶ್ರೀಮಂತಿಕೆ ಎಷ್ಟಿದೆ ಎಂಬುದನ್ನ ಕೊಚ್ಚಿಕೊಳ್ತಾರೆ. ಇದನ್ನ ನಾವು ಅಂಬಾನಿ ಮಗನ ಮದುವೆಯಲ್ಲಿ ನೋಡಿರ್ಬೋದು, ಅಥವಾ ಜನಾರ್ದನ ರೆಡ್ಡಿ ಮಾಡಿರ್ತಕ್ಕಂತ ಮಗಳ ಮದುವೆ ಆಗಿರ್ಬೋದು. ಇದರಲ್ಲಿ ನಾವು ಕಾಣ್ತೇವೆ ಎಷ್ಟೆಷ್ಟು ಕೋಟಿಯನ್ನ ಖರ್ಚು ಮಾಡ್ತಾ ಇದ್ದೇನೆ ಅಂತೇಳಿ. ಸೊ ತಮ್ಮಲ್ಲಿರುವ ಶ್ರೀಮಂತಿಕೆಯನ್ನ ಬಳಸಿದರೂ ಮೃತನಾದ ಒಬ್ಬ ಸಹೋದರನ ಜೀವನಕ್ಕೆ ತರಲು ಅವರಿಂದ ಸಾಧ್ಯವಿಲ್ಲ. ಅದು ಎಷ್ಟೇ ಕೋಟಿ ಶ್ರೀಮಂತಿಕೆ ಇದ್ರೂನು, ಎಷ್ಟೇ ಬಿಲಿಯನ್ ಹಣ ಇದ್ರೂನು ತಮ್ಮಲ್ಲಿ ಮೃತರಾದ ಒಬ್ಬ ಸಹೋದರನನ್ನ ಮತ್ತೆ ಜೀವಕ್ಕೆ ತರಲಿಕ್ಕೆ ಅವ್ರಿಗೆ ಸಾಧ್ಯವಿಲ್ಲ. ಆ ಹಣ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಇಂದು ಅನೇಕ ಜನರು ತಮ್ಮ ಯಶಸ್ಸನ್ನು ಹಣ, ಅಧಿಕಾರ ಹಾಗೂ ಸ್ವಾಧೀನಗಳಿಂದ ಅಳೆಯುತ್ತಾರೆ. ವ್ಯಕ್ತಿಗಳು ಹಾಗೂ ಸಂಘಟನೆಗಳು ಹಣಕಾಸಿನ ಭದ್ರತೆಗಾಗಿ ತವಕಪಟ್ಟು ಆಧ್ಯಾತ್ಮಿಕ ಭದ್ರತೆಯನ್ನ ಕಡೆಗಣಿಸ್ತಾರೆ. ಎಲ್ಲರೂ ಇದೆ, ಲೋಕದಲ್ಲಿ ಜಯಿಸ್ಬೇಕು, ಹಣ ಸಂಪಾದನೆ ಮಾಡಬೇಕು, ಶ್ರೀಮಂತರಾಗಬೇಕು, ಇದೇ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾರೆ. ಆದ್ರೆ ಈ ಕೀರ್ತನೆ ನಮಗೆ ತಿಳಿಸ್ಕೊಡೋದೇನೆಂದರೆ ಶ್ರೀಮಂತಿಕೆ ನಮ್ಮನ್ನು ಕಾಪಾಡೋದಿಲ್ಲ, ದೇವರು ಮಾತ್ರ ನಮ್ಮನ್ನು ಕಾಪಾಡುವವರು ಎಂಬ ಸತ್ಯವನ್ನ ನಮಗೆ ತಿಳಿಸ್ಕೊಡ್ತಾ ಇದೆ. ವಚನ 10-12 ಶ್ರೀಮಂತಿಕೆಯ ಕ್ಷಣಿಕ ಸ್ವಭಾವವನ್ನ ನಮಗೆ ತಿಳಿಸ್ಕೊಡ್ತದೆ. ಬುದ್ಧಿಜೀವಿಗಳು ಸಾಯುವಂತೆ ಮೂರ್ಖ ಮಂದಮತಿಗಳು ಸಾಯುತ್ತಾರೆ. ಸತ್ತ ಮೇಲೆ ಅವರ ಆಸ್ತಿ ಇತರರ ಪಾಲಾಗ್ತದೆ. ಇದು ಸತ್ಯ, ವಾಸ್ತವ. ಒಬ್ಬ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿದ್ರು ಆತನಿಗೆ ಸಾವು ತಪ್ಪಲ್ಲ. ಬಿಲಿಯನರು ಅಂದ್ರೆ ಕರೋಡ್ಪತಿಗಳು ಎಲ್ಲರೂ ಈ ವಾಸ್ತವನ್ನ ಎದುರಿಸಲೇಬೇಕು, ಎಲ್ಲರೂ ಸಾಯಲೇಬೇಕು. ಸೊ ಈ ಒಂದು ಹಣದ ಆಸೆ ನಮ್ಮ ಆದ್ಯತೆಗಳಿಗೆ ಸವಾಲಾಗ್ತದೆ. ಈ ಶ್ರೀಮಂತಿಕೆ, ಹಣದ ಆಸೆ ನಮ್ಮ ಆದ್ಯತೆಗಳಿಗೆ ಸವಾಲನ್ನ ಒಡ್ಡುತ್ತದೆ. ನಮ್ಮ ಹೂಡಿಕೆ ಯಾವುದರ ಮೇಲೆ? ನಮ್ಮ ಹೂಡಿಕೆ ಅಳಿದು ಹೋಗುವ ಆಸ್ತಿ ಮೇಲೋ ಅಥವಾ ನಿತ್ಯ ಜೀವ ಕೊಡುವ ದೇವರ ಮೇಲೋ? ಇದನ್ನ ನಾವು ಸ್ಪಷ್ಟವಾಗಿ ನಾವು ಅರಿತುಕೊಳ್ಬೇಕಾಗ್ತದೆ. ಈ ಆಧುನಿಕ ಸಂಸ್ಕೃತಿ ಐಷಾರಾಮಿ, ಅಂತಸ್ತು ಹಾಗೂ ಕಾರ್ಪೊರೇಟ್ ಯಶಸ್ಸನ್ನ ವೈಭವೀಕರಿಸ್ತದೆ. ಇವತ್ತು ಪ್ರಪಂಚದಲ್ಲಿ ಯಾರು ಶ್ರೇಷ್ಠ ವ್ಯಕ್ತಿ ಅಂದ್ರೆ ಹಣವಂತ, ಶ್ರೀಮಂತ, ಆಸ್ತಿವಂತ ಅಥವಾ ಅಧಿಕಾರವಂತ. ಆದರೆ ಈ ಕೀರ್ತನೆ ನಮಗೆ ನಿಷ್ಠೂರವಾಗಿ ಹೇಳ್ತದೆ, ಅಂತಹವರ ಮೇಲೆ ಅಸೂಯೆ ಪಡಬೇಡಿ. ಯಾರು ಈ ಲೋಕದಲ್ಲಿ ಯಶಸ್ಸು ಹೊಂದಿದಾರೋ, ಹಣ ಮಾಡಿದಾರೋ, ಅಂತಸ್ತು ಮಾಡಿದಾರೋ ಅವರನ್ನ ನೋಡಿ ದಯಮಾಡಿ ಅಸೂಯೆ ಪಡಬೇಡಿ ಎಂದು ಎಚ್ಚರಿಕೆ ಕೊಡ್ತಾ ಇದೆ. ಯಾಕಂದ್ರೆ ನಿಜವಾದ ಯಶಸ್ಸು ಇರುವುದು ನಾವು ಏನನ್ನ ಸ್ವಾಧೀನಪಡಿಸಿಕೊಂಡಿದ್ದೇವೋ ಅದರ ಮೇಲೆ ಅಲ್ಲ, ಆದ್ರೆ ನಮ್ಮನ್ನು ಯಾರು ಸ್ವಾಧೀನಪಡಿಸಿಕೊಂಡಿದ್ದಾರೆ ಎಂಬುದರ ಮೇಲಿದೆ. ಈ ಒಂದು ಪರಮ ಸತ್ಯವನ್ನ ನಾವು ತಿಳ್ಕೊಳ್ಬೇಕಂತ ನಮ್ಗೆ ಕೀರ್ತನೆ ತಿಳಿಸ್ಕೊಡ್ತಾ ಇದೆ. ನಮ್ಮನ್ನ ಯಾರು ಸ್ವಾಧೀನ ಮಾಡ್ಕೊಂಡಿದ್ದಾರೆ? ದೇವರೋ ಅಥವಾ ಶ್ರೀಮಂತಿಕೆಯೋ? ಸೊ ಪ್ರಿಯರೇ, ನಾವು ಯಾರು ಅಂತ ಶ್ರೀಮಂತರು ಇಲ್ಲದೆ ಇರಬಹುದು, ಆದ್ರೂ ನಮ್ಮ ಮನಸ್ಸಿನೊಳಗೆ ಆ ಒಂದು ಆಸೆ ಇದ್ರೆ ನಾವು ಕೂಡ ಅದೇ ದಾರಿಯಲ್ಲಿ ಇದ್ದೇವೆ ಅನ್ನೋದು ಅರ್ಥ. ನಾವು ಈ ತರ ನೋಡುವಾಗ ನಮಗೂ ಕೂಡ ಕೆಲವು ಬಾರಿ ಅನಿಸ್ಬಿಡ್ತದೆ. ಒಂದು ಆ ಅನಿಸಿಕೆಯಿಂದಲೇ ನಾನು ಆ ಹೋಟೆಲ್ ಬಿಸ್ನೆಸ್ಗೆ ಹೋಗಿ ಲಾಸ್ ಮಾಡ್ಕೊಂಡು ಬಂದಿದ್ದೆ. ಪ್ರೈಸ್ ದಿ ಲಾರ್ಡ್. ಹಾಗೆ ವಚನ 15 ನೀತಿವಂತರ ಭರವಸೆ ಬಗ್ಗೆ ತಿಳಿಸ್ಕೊಡ್ತದೆ ನಮ್ಗೆ. ಶ್ರೀಮಂತಿಕೆಗೆ ನಿತ್ಯ ಜೀವವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ, ಆದರೆ ತಮ್ಮಲ್ಲಿ ವಿಶ್ವಾಸವಿಟ್ಟವರಿಗೆ ದೇವರು ರಕ್ಷಣೆ ಭರವಸೆಯನ್ನು ಕೊಡ್ತಾರೆ. ಈ ವಿಚಾರ ವಿಶ್ವಾಸಿಗಳಿಗೆ ತಮ್ಮ ಲಕ್ಷ್ಯವನ್ನು
ಆಧ್ಯಾತ್ಮಿಕ ಐಶ್ವರ್ಯದ ಕಡೆಗೆ ತಿರುಗಿಸಲು ಸ್ಫೂರ್ತಿಯನ್ನ ನೀಡುತ್ತದೆ. ಅಂದ್ರೆ ಶ್ರೀಮಂತಿಕೆ ನಮಗೆ ನಿತ್ಯ ಜೀವನ ಯಾವುದೇ ಕಾರಣಕ್ಕೂ ಕೊಡಲು ಸಾಧ್ಯ ಇಲ್ಲ. ಈ ಶ್ರೀಮಂತಿಕೆ, ಈ ಲೌಕಿಕ ವಿಚಾರಗಳೆಲ್ಲ ಈ ಲೋಕಕ್ಕೆ ಸೀಮಿತ. ಅದಕ್ಕೆ ಯೇಸು ಸ್ವಾಮಿ ಎಂದು ಯಾವಾಗಲೂ ಈ ಶ್ರೀಮಂತಿಕೆ ಬಗ್ಗೆ, ಲೌಕಿಕ ವಿಚಾರ ಬಗ್ಗೆ ಹೆಚ್ಚು ಬೋಧನೆ ಮಾಡ್ಲೇ ಇಲ್ಲ, ಹೆಚ್ಚು ಗಮನವನ್ನೇ ಕೊಡ್ಲಿಲ್ಲ. ಅವ್ರು ಯಾವಾಗಲೂ ನಿತ್ಯ ಜೀವ ಮತ್ತು ದೇವರ ಪ್ರೀತಿ, ದೇವರ ಮಕ್ಕಳಾಗುವ ವಿಚಾರಗಳನ್ನೇ ಮಾತ್ರ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಸೊ ಹಾಗಾಗಿ ನಮ್ಮ ಲಕ್ಷ್ಯವನ್ನ ಆಧ್ಯಾತ್ಮಿಕ ಐಶ್ವರ್ಯದ ಕಡೆಗೆ ತಿರುಗಿಸಲು ಈ ಒಂದು ವಚನ 15ನೇ ವಚನ ನಮಗೆ ಸ್ಫೂರ್ತಿಯನ್ನ ನೀಡ್ತದೆ. ಸೊ ಇಂತಹವರು ಯಾರು ಈ ವಚನ 15ನ ವಿಶ್ವಾಸಿತ ಅದ್ರ ಪ್ರಕಾರ ನಡೀತಾರೋ ಅವರು ಲೌಕಿಕ ಲಾಭದ ಕಡೆಗೆ ತಿರುಗಿಕೊಳ್ಳಲು ಸಾಧ್ಯವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಕಾರ್ಪೊರೇಟ್ ಕಂಪನಿಗಳು ಜನರಿಗಿಂತ ಲಾಭದ ಗುರಿಯನ್ನ ಹೊಂದಿದ್ದಾರೆ. ಜನರು ಬೇಡ ಅವ್ರಿಗೆ, ಜನರು ಹೇಗೆ ಸಾಯಲಿ, ಅವ್ರಿಗೆ ಲಾಭ ಬೇಕು. ಅದಕ್ಕೆ ಅವರು ತಮ್ಮ ಕಾರ್ಮಿಕರಿಗೂ ಸರಿಯಾಗಿ ಸಂಬಳ ಕೊಡೋದಿಲ್ಲ, ಆದ್ರೆ ಲಾಭದ ಬಗ್ಗೆ ಚೆನ್ನಾಗಿ ಲೆಕ್ಕಾಚಾರ ಮಾಡ್ತಾರೆ. ಆದ್ರೆ ಕೀರ್ತನೆ 49 ಈ ಶ್ರೀಮಂತಿಕೆ ತಾತ್ಕಾಲಿಕ, ಇವತ್ತಿರ್ತದೆ, ನಾಳೆ ಅಳಿದು ಹೋಗ್ತದೆ, ಇದನ್ನ ನಮಗೆ ನೆನಪಿಸ್ತದೆ. ಸೊ ಇವತ್ತು ನಮ್ಮ ಸಮಾಜ ಕೊಳ್ಳು ಬಾಕ ಸಮಾಜ. ಎಲ್ಲ ಶಾಪಿಂಗ್ ಶಾಪಿಂಗ್ ಶಾಪಿಂಗ್, ಸುಮ್ನೆ ತಂದು ಮನೇಲಿ ತುಂಬಿಸ್ಕೊಳ್ತಾ ಇದ್ದೀವಿ. ಸೊ ಯಾಕಂದ್ರೆ ನಮ್ಮ ಸುತ್ತಮುತ್ತಲ ಸನ್ನಿವೇಶ ಕೂಡ ಅದೇ ರೀತಿ ಇದೆ. ಈ ಸಮಾಜ ನಮ್ಮನ್ನು ಹೆಚ್ಚು ಹೆಚ್ಚು ಕೊಳ್ಳುವಂತೆ ಪ್ರೇರೇಪಣೆ ಮಾಡ್ತದೆ. ಆ ಬರೋ ಅಡ್ವರ್ಟೈಸ್ಗಳು ನೋಡಿ, ಪ್ರತಿಯೊಂದು ಎಲ್ಲವೂ ಇಂಥದನ್ನ ಕೊಳ್ಳಿ, ಇಂಥದ್ದು ತಗೊಳ್ಳಿ, ಇಂಥದನ್ನ ಮಾಡಿ. ಅದರಲ್ಲೂ ಈಗ ಆನ್ಲೈನ್ ಶಾಪಿಂಗ್ ಬಂದ್ಮೇಲಂತೂ ಶಾಪಿಂಗ್ ಬಹಳ ಈಸಿ, ಎಲ್ಲೂ ಹೋಗ್ಬೇಕಾಗಿಲ್ಲ, ಮನೇಲಿ ಕೂತ್ಕೊಂಡೆ ಆರ್ಡರ್ ಮಾಡಿ ವಸ್ತುಗಳನ್ನ ತರಿಸ್ಕೊಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ನಿಜವಾದ ನೆರವೇರಿಕೆ ದೇವರಿಂದ ಬರುತ್ತದೆ. ನಾವು ಕೊಳ್ಳುವ ವಸ್ತುಗಳಲ್ಲಿ ನಮಗೆ ಯಾವ ಸಂತೃಪ್ತಿ ಇರೋದಿಲ್ಲ, ನಮಗೆ ಸಿಗುವ ಸಂತೃಪ್ತಿ ದೇವರಿಂದ ಬರ್ತದೆ. ಮತ್ತೆ ಇಂದು ನಾವು ಸಮಾಜದಲ್ಲಿ ಅಸಮಾನತೆಯನ್ನ ಕಾಣ್ತೇವೆ. ಬಡವರು, ಶ್ರೀಮಂತರು, ಉಳ್ಳವರು, ಇಲ್ಲದವರು, ಮತ್ತೆ ಹಣಕಾಸಿನ ಅಂತಸ್ತು. ಸೊ ಇದನ್ನ ಸಮಾಜ ಇವತ್ತು ನಮಗೆ ತೋರಿಸ್ಕೊಡ್ತಾ ಇದೆ. ಸೊ ಇದರಲ್ಲಿ ಎಂತಹ ಭೇದ ಭಾವ, ಎಂತಹ ಅಸಮಾನತೆ ಇದೆ ಅಂತೇಳಿ. ಇಲ್ಲದವರಿಗೆ ಯಾವ ಮರ್ಯಾದೆ ಸಿಗ್ತದೆ ಸಮಾಜದಲ್ಲಿ, ಇದ್ದವರಿಗೆ ಎಂತಹ ಮರ್ಯಾದೆ ಸಿಗ್ತದೆ. ಸದಾ ಹಣಕಾಸು, ಅಧಿಕಾರ, ಅಂತಸ್ತಿನಲ್ಲೇ ಮುಳುಗಿದ ಲೋಕಕ್ಕೆ ಈ ಕೀರ್ತನೆ ಒಂದು ದೇವರು ಮಾತ್ರ ಶಾಶ್ವತ ಭದ್ರತೆಯನ್ನು ಒದಗಿಸಲು ಸಾಧ್ಯ, ದೇವರನ್ನ ಮಾತ್ರ ನಾವು ನೆಚ್ಚಿ ಬಾಳಬೇಕು ಎಂಬ ಖಡಕ್ಕಾದ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ಸೊ ಹಾಗಾಗಿ ಈ ಒಂದು ಕೀರ್ತನೆಯನ್ನು ನಾವು ಪದೇ ಪದೇ ಓದುತ್ತಾ, ಸೊ ನಮ್ಮ ಲಕ್ಷ್ಯ ದೇವರ ಮೇಲೆ, ಸರ್ವಶಕ್ತ ದೇವರ ಮೇಲೆ, ನಮ್ಮನ್ನು ಕಾಪಾಡಿ ನಮ್ಮನ್ನು ಸಂರಕ್ಷಿಸುವ ದೇವರ ಮೇಲೆ ಇರಬೇಕೆ ವಿನಃ ಯಾವುದೇ ಲೋಕದ ಹಣಕಾಸು ಅಂತಸ್ತು ಮೇಲೆ ಅಲ್ಲ. ಅದು ಯಾವತ್ತಿದ್ರು ಇವತ್ತಿರ್ತದೆ, ನಾಳೆ ಹೋಗ್ತದೆ. ನಾವು ನೋಡಿದ್ದೇವೆ ಇತಿಹಾಸದಲ್ಲಿ ಎಂತೆಂಥವರೋ ಬಂದ್ರು, ಏನೆಲ್ಲ ಆಗಿ ಹೋದ್ರು ಅಂತೇಳಿ. ಅಲೆಕ್ಸಾಂಡರ್ನೇ ತನ್ನ ಸಮಾಧಿ ಮೇಲೆ ಬರೀ ಕೈಗಳು ಕಾಣಬೇಕು, ಆ ರೀತಿ ನನ್ನನ್ನು ಸಮಾಧಿ ಮಾಡಿ ಅಂತ ಹೇಳಿದ. ಅಂದ್ರೆ ಲೋಕವನ್ನೆಲ್ಲ ಗೆದ್ರು ಇವತ್ತು ನಾನು ಬರಿಗೈಯಲ್ಲಿ ಬಿದ್ದಿದ್ದೇನೆ ಅಂತ ತಿಳಿಸ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ನಾವು ನಮಗೆ ಸದಾ ಸ್ವರ್ಗೀಯ ಐಶ್ವರ್ಯವನ್ನ, ಸ್ವರ್ಗೀಯ ಶ್ರೀಮಂತಿಕೆಯನ್ನು ಕೊಡುವ ನಮ್ಮ ಪ್ರಭು ಯೇಸುವಿನಲ್ಲಿ ನಾವು ವಿಶ್ವಾಸವನ್ನ ಇಟ್ಟು ನಾವು ಜೀವಿಸೋಣ ಅನ್ನೋ ಒಂದು ಸಂದೇಶವನ್ನ ಈ ಕೀರ್ತನೆ ನಮಗೆ ಕೊಡ್ತಾ ಇದೆ ಪ್ರಿಯರೇ. ಸೊ ಪ್ರಿಯರೇ, ನಾನು 50ನೆಯ ಕೀರ್ತನೆಯನ್ನ ಬಿಟ್ಬಿಟ್ಟು ನನಗೆ ಸಮಯ ಅಭಾವ ಇದೆ. ಯಾಕಂದ್ರೆ ಆ ಕೀರ್ತನೆಯನ್ನ ಜಾಯ್ ಬ್ರದರು ಮತ್ತೆ ನಮ್ ದಯಾಳ್ ಬ್ರದರು ತುಂಬಾ ಚೆನ್ನಾಗಿ ಅದನ್ನ ವಿವರಿಸ್ಕೊಟ್ಟಿದ್ದಾರೆ. ಮೊದಲನೇ ಭಾಗವನ್ನ, 2ನೇ ಭಾಗ ಅಷ್ಟು ಇದಾಗಲಿಲ್ಲ. ಮತ್ತೆ ಈಗ ಅದನ್ನ ಮಾಡ್ಲಿಕ್ಕೆ ಸಮಯವೂ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸಿ. ಸೊ ಈ ಒಂದು 4 ಕೀರ್ತನೆಗಳ ರೀಕ್ಯಾಪ್ ಅನ್ನ ನನ್ನ ಪ್ರಯತ್ನ ಪೂರ್ವಕವಾಗಿ ಪ್ರಾಮಾಣಿಕವಾಗಿ ನೀಡಲು ಪ್ರಯತ್ನ ಪಟ್ಟಿದ್ದೇನೆ. ಅದರಿಂದ ಆಲಿಸಿದ ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದಗಳು ಹಾಗೂ ನನ್ನ ವಂದನೆಗಳನ್ನ ಸಲ್ಲಿಸಿ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಬ್ರದರ್. ಪ್ರೈಸ್ ದಿ ಲಾರ್ಡ್ ಬ್ರದರ್.
ದೇವರಿಗೆ ಮಹಿಮೆ ಉಂಟಾಗಲಿ. ನಾವೇನೇನೆಲ್ಲ ಮರ್ತು ಹೋಗ್ತೇವೆ